ನಮಸ್ಕಾರ ಸ್ನೇಹಿತರೆ ವೀಕ್ಲಿ ಕರೆಂಟ್ ಅಫೇರ್ಸ್ ಏನ್ ಮಾಡ್ತಾ ಇದೀವಿ. ಅಕ್ಟೋಬರ್ ಮಂತ್ ನ ಕೊನೆಯ ವಾರದ ಕರೆಂಟ್ ಅಫೇರ್ಸ್ ನ ಡಿಸ್ಕಸ್ ಮಾಡೋಣ. ಮೋಸ್ಟ್ ಇಂಪಾರ್ಟೆಂಟ್ ಇದೆ. ಗ್ಲೋಬಲ್ ಫೈನಾನ್ಷಿಯಲ್ ಸ್ಟೆಬಿಲಿಟಿ ರಿಪೋರ್ಟ್ ಬಗ್ಗೆ ಆಗಿರ್ಬೋದು, IUCN ವರ್ಲ್ಡ್ ಹೆರಿಟೇಜ್ ರಿಪೋರ್ಟ್ ಆಗಿರ್ಬೋದು, ಮತ್ತೆ ಇಂಟರ್ನ್ಯಾಷನಲ್ ಸೋಲಾರ್ ಅಲಯನ್ಸ್ ಬಗ್ಗೆ ಆಗಿರ್ಬೋದು, ಕಫಾಲ ಸಿಸ್ಟಮ್ ಆಗಿರ್ಬೋದು, ಹಾಗೆ ಕಿತ್ತೂರು ರಾಣಿ ಚೆನ್ನಮ್ಮನ ಒಂದು 200ನೇ ವರ್ಷದ ಒಂದು ಸೆಲೆಬ್ರೇಷನ್ಸ್ ಬಗ್ಗೆ ಆಗಿರ್ಬೋದು, ಕಿತ್ತೂರಿನ ವಿಜಯದ ಬಗ್ಗೆ ಡೀಟೇಲ್ ಆಗಿ ಡಿಸ್ಕಸ್ ಮಾಡೋಣ. ಪ್ರೀವಿಯಸ್ ಮಾಡಿರತಕ್ಕಂಥ ಎಲ್ಲಾ ವಿಡಿಯೋಗಳು ನಮ್ಮ ಸಪರೇಟ್ ಪ್ಲೇ ಲಿಸ್ಟ್ ಅಲ್ಲಿ ಸಿಗುತ್ತೆ. ವೀಕ್ಲಿ ಕರೆಂಟ್ ಅಫೇರ್ಸ್ ಅಂತ ಮಂತ್ಲಿ ಇದು ಸಪರೇಟ್ ಪ್ಲೇ ಲಿಸ್ಟ್ ಇದೆ ಸ್ನೇಹಿತರೆ. ಲಿಂಕ್ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಕೊಡ್ತೀನಿ. ಪ್ಲೇ ಲಿಸ್ಟ್ ನೋಡಿಲ್ಲ ಅದನ್ನ ನೋಡಿ ಚೆಕ್ಔಟ್ ಮಾಡಿ. ಹಾಗೆ ನಮ್ಮ ಟೆಲಿಗ್ರಾಮ್, ಇನ್ಸ್ಟಾಗ್ರಾಮ್ ಫಾಲೋ ಮಾಡಿಲ್ಲ ಮಾಡ್ಕೊಳ್ಳಿ. ಪುನೀತ್ ಫೋರಮ್ ಅಂತ ಸರ್ಚ್ ಮಾಡಿದ್ರೆ ಈ ರೀತಿ ಸಿಂಬಲ್ ಸಿಗುತ್ತೆ, ತಾವು ಜಾಯ್ನ್ ಆಗ್ಬೋದು. ಸೊ ಬನ್ನಿ, ನಾನು ತಡ ಮಾಡಲ್ಲ, ಡೈರೆಕ್ಟ್ ಆಗಿ ಕ್ವಶನ್ಸ್ ಬರ್ತೇನೆ. ಕ್ವಶನ್ಸ್ ನೋಡ್ತಾ ನಾವು ಇಲ್ಲಿ ಡೀಟೇಲ್ ಆಗಿ ಇದನ್ನ ಸ್ಟಡಿ ಮಾಡ್ತಾ ಹೋಗೋಣ. ನೋಡಿ, ಕರೆಂಟ್ ಅಫೇರ್ ಇರೋದು ಸ್ಟಾಟಿಕ್ ಪೋರ್ಷನ್ಸ್ ಬರುತ್ತೆ. ಫಸ್ಟ್ ಕರೆಂಟ್ ಅಫೇರ್ ಏನು ನೋಡೋಣ. ಕ್ವಶನ್ ನೋಡಿ, ಇದು ನೋಡಿದ ತಕ್ಷಣ ಹೇಳ್ಬಿಡ್ಬೋದು, ಅಷ್ಟು ಡೀಟೇಲ್ ಆಗಿ ಕೊಟ್ಟಿರ್ತಕ್ಕಂಥದ್ದು. ಯಾರ ಬಗ್ಗೆ ಈ ವ್ಯಕ್ತಿತ್ವ ಯಾರು ಅಂತ ಈ ಪ್ಯಾರಾಗ್ರಾಫ್ ಅಲ್ಲಿ ಎಕ್ಸ್ಪ್ಲೇನ್ ಮಾಡಿದೀವಿ, ಅವ್ರು ಯಾರು ಅಂತ ಹೇಳ್ಬೇಕಷ್ಟೇ. ಅವರು ಇಂದಿನ ಕರ್ನಾಟಕದ ಕಿತ್ತೂರು ರಾಜಪ್ರಭುತ್ವ ರಾಣಿ ಆಗಿದ್ರು. ಇಷ್ಟೇ ಸಾಕಲ್ವ ಸರ್? ಇದೊಂದು ಸೆಂಟೆನ್ಸ್ ಅಲ್ಲಿ ಹೇಳ್ಬಿಡ್ಬೋದು. ನಮ್ಮ ಪ್ರಾಬಲ್ಯದ ಮೇಲೆ ಹಿಡಿತ ಸಾಧಿಸುವ ಸಲುವಾಗಿ ಅವರು ಬ್ರಿಟಿಷ್ ಈಸ್ಟ್ ಇಂಡಿಯಾ ಕಂಪನಿಯ ವಿರುದ್ಧ ಬಂಡಾಯದ ಸಶಸ್ತ್ರ ಪ್ರತಿರೋಧವನ್ನು ನಡೆಸಿದ್ರು. ಅವರು ಮೊದಲ ಯುದ್ಧದಲ್ಲಿ ಬ್ರಿಟಿಷ್ ಸೈನ್ಯವನ್ನು ಸೋಲಿಸಿದ್ರು. ಆದರೆ ಅವರ ಎರಡನೇ ದಂಗೆಯ ನಂತರ ಸಿರಳೆಯಾಗಿ ನಿಧನರಾದರು. ಬ್ರಿಟಿಷ್ ವಸಾಹತುಶಾಹಿಯ ವಿರುದ್ಧ ಕಿತ್ತೂರು ಪಡೆಗಳನ್ನು ಮುನ್ನಡೆಸಿದ ಮೊದಲ ಮತ್ತು ಕೆಲವೇ ಮಹಿಳಾ ಆಡಳಿತಗಾರರಲ್ಲಿ ಒಬ್ಬರಾಗಿ ಅವರು ಕರ್ನಾಟಕದ ಜನಪದ ನಾಯಕಿಯಾಗಿ ಇಂದಿಗೂ ಸ್ಮರಣೀಯರಾಗಿದ್ದಾರೆ. ಯಾರ ಬಗ್ಗೆ ಹೇಳ್ತಾ ಇದೀವಿ? ರಾಣಿ ಚೆನ್ನಮ್ಮನ ಬಗ್ಗೆ ಹೇಳ್ತಾ ಇದೀವಿ. ಕಿತ್ತೂರು ರಾಣಿ ಚೆನ್ನಮ್ಮ 23 ಅಕ್ಟೋಬರ್. ಓಕೆ, ಅವ್ರು ಹುಟ್ಟಿದಲ್ಲಿ. ಸೊ ನೋಡಿ, ಕಿತ್ತೂರು ರಾಣಿ ಚೆನ್ನಮ್ಮನ ಬಗ್ಗೆ ಯಾಕೆ ತಗೊಂಡೆ? ದ ಥಿಂಗ್ ಈಸ್ 200 ವರ್ಷ. ಓಕೆ, ವಿಕ್ಟರಿ ಆಫ್ ಕಿತ್ತೂರನ್ನು ಜಯಿಸಿದ 200 ವರ್ಷ ಬ್ರಿಟಿಷರ ವಿರುದ್ಧ ಆಗಿದೆ. ಹಂಗಾಗಿ ಅದನ್ನ ಸೆಲೆಬ್ರೇಟ್ 33 ದಿನಗಳ ಒಂದು ಸೆಲೆಬ್ರೇಟ್ ಮಾಡ್ತಾ ಇದ್ವಿ. ಆ ಒಂದು ಕಿತ್ತೂರು ರಾಣಿ ಚೆನ್ನಮ್ಮನ ಇದಕ್ಕೋಸ್ಕರ ಕಿತ್ತೂರಲ್ಲಿ, ಹಂಗೆ ದೆಹಲಿಲೂ ಕೂಡ ಮಾಡ್ತಾರೆ. ಅಲ್ಲೆಲ್ಲ ನೋಡಿ, ಮಿನಿಸ್ಟ್ರಿ ಆಫ್ ಏನೋ ಇಲ್ಲಿ ಒಂದ್ ಸೆಕೆಂಡ್ ಇಲ್ಲಿ ತೋರಿಸ್ತೀನಿ, ಎಲ್ಲದು ಕಲ್ಚರ್. ಓಕೆ, ಕಲ್ಚರ್ ಅವರು ಎಕ್ಸಿಬಿಷನ್ಸು, ಸೆಮಿನಾರ್ಸು, ಎಸ್ಸೆ ಕಂಟೆಕ್ಸ್ಟ್, ಈ ತರ ಎಷ್ಟೊಂದು ಕಿತ್ತೂರು ರಾಣಿ ಚೆನ್ನಮ್ಮ ಒಂದು ಸ್ಮರಣಾರ್ಥವಾಗಿ ಮಾಡಿರ್ತಕ್ಕಂಥ ಜೊತೆಗೆ 200 ರೂಪಾಯಿ ಡಿನಾಮಿನೇಷನ್ ಇರ್ತಕ್ಕಂಥ ಒಂದು ಕಾಯಿನ್ ಕೂಡ ಬಿಡುಗಡೆ ಮಾಡ್ತಾರೆ ಸೆಂಟ್ರಿಂದ. ಓಕೆ, ಸೆಂಟ್ರಲ್ ಗೌರ್ಮೆಂಟ್ ಇದು. ಹಾಗೆ ಕರ್ನಾಟಕದ ಬೆಳಗಾವಿನ ಕಿತ್ತೂರಲ್ಲೂ ಕೂಡ ನಾವು ಅಲ್ಲಿ ಸೆಲೆಬ್ರೇಷನ್ ಉತ್ಸವ ಕೂಡ ಮಾಡ್ತೀವಿ. ಯಾಕಂದ್ರೆ 200 ವರ್ಷ ಆಗಿದೆ. ಏನು 200 ವರ್ಷ? ಕಿತ್ತೂರು ರಾಣಿ ಚೆನ್ನಮ್ಮ ಬಗ್ಗೆ ನಾವು ತಿಳ್ಕೊಂಡಾಗ ನಿಮ್ಗೆ ಗೊತ್ತಾಗ್ತಾ ಹೋಗ್ತಾರೆ. ನೋಡಿ, ಕಿತ್ತೂರು ರಾಣಿ ಚೆನ್ನಮ್ಮ ಜನನ ಆಗಿದ್ದು 1778 ಕಗತಿಯಲ್ಲಿ. ಕಗತಿ ಅಥವಾ ಕಗತಿ ಅಂತ ಕರಿತೀವಿ. ಚಿಕ್ಕ ವಯಸ್ಸಿನಲ್ಲೇ ಕುದುರೆ ಸವಾರಿ, ಕತ್ತಿ ವಲಸೆ, ಮಿಲಿಟರಿ ತಂತ್ರಗಳನ್ನು ತರಬೇತಿ ನೀಡಲಾಗಿತ್ತು ಅವ್ರಿಗೆ. ಅವ್ರನ್ನ ಕಿತ್ತೂರು ರಾಜ ಮಲ್ಲ ಸರ್ಜರ ಅವರೊಂದಿಗೆ ವಿವಾಹ ಮಾಡಲಾಗುತ್ತೆ. ಅವರ ಪತಿ 1814 ನಿಧನರಾದಾಗ ಅವರ ಚಿಕ್ಕ ಮಗ ಶಿವಲಿಂಗ ರುದ್ರ ಸಿಂಹಾಸನ ಹೇಳ್ತಾರೆ. ಅವರು 1924 ನಿಧನ ಆಗ್ತಾರೆ. ಆಗ ಕಿತ್ತೂರು ಕಾಲು ಸಂಸ್ಥಾನ ಆಗಿರುತ್ತೆ. ನಂತರ ಶಿವಲಿಂಗಪ್ಪ ಅಂತ ದತ್ತು ಕೂಡ ತಗೋತಾರೆ. ಆ ದತ್ತುವನ್ನ ಪ್ರತಿನಿಧಿಯಾಗಿ ಕಿತ್ತೂರು ರಾಣಿ ಚೆನ್ನಮ್ಮನೆ ಜವಾಬ್ದಾರಿ ವಹಿಸ್ಕೋತಾರೆ. ಬಟ್ ಬ್ರಿಟಿಷರೊಂದಿಗೆ ಘರ್ಷಣೆ ಸ್ಟಾರ್ಟ್ ಆಗಿದೆ. ಬ್ರಿಟಿಷರು ದತ್ತು ಮಕ್ಕಳಿಗೆ ಹಕ್ಕಿಲ್ಲ ಅಂತೆಲ್ಲ ತರಿಸ್ತಾರೆ, ಮತ್ತೆ ಲ್ಯಾಬ್ಸ್ ಸಿದ್ಧಾಂತಗಳಂತ ಇರ್ತಾರೆ. ಹಂಗಾಗಿ ಏನಾಗುತ್ತೆ, ರಾಜಪ್ರಭುತ್ವ ಇರೋದೇ ಕಿತ್ತೂರನ್ನ ವಶಪಡಿಸ್ಕೋಬೇಕು. ಯಾರು ದತ್ತು ಮಕ್ಕಳಿಗೆ ಹಕ್ಕಿಲ್ಲ ಅಂದ್ಮೇಲೆ ಮಹಿಳೆ ಮಾಡಂಗಿಲ್ಲ ಅಂತ ಹೇಳಿ ವಶಪಡಿಸ್ಕೋಬೇಕು ಅಂತ ನಿಂತ್ಕೋತಾರೆ. ಅವಾಗ ಚೆನ್ನಮ್ಮ ಬ್ರಿಟಿಷರಿಗೆ ಶರಣಾಗಲು ನಿರಾಕರಿಸ್ತಾರೆ. 1824. ನೋಡಿ, ಈಗ ಎಷ್ಟು? 2025 ಅಂದ್ರೆ 24ಕ್ಕೆ 200 ವರ್ಷ. ಇವಾಗ 1 ವರ್ಷ ಕಂಪ್ಲೀಟ್ ಆಗಿದೆ. ಅದಕ್ಕೆ 1 ವರ್ಷ ಸೆಲೆಬ್ರೇಟ್ ಮಾಡಿದೀವಿ ನಾವು. 2024 ಅಕ್ಟೋಬರ್ ಇಂದ ಹಿಡಿದು ಈ ವರ್ಷ 2025 ಅಕ್ಟೋಬರ್ ತನಕ 1 ವರ್ಷ ಇದ್ರ ಬಗ್ಗೆ ಸೆಲೆಬ್ರೇಟ್ ಮಾಡಿದೀವಿ ನಾವು. ಹಾಗಾಗಿ ಅವರ ಒಂದು ಸ್ಮರಣಾರ್ಥ, ಅವರ ನೆನಪಿಗೋಸ್ಕರ ಸೆಲೆಬ್ರೇಟ್ ಮಾಡಿದೀವಿ. 200 ವರ್ಷಗಳಾಯ್ತು ಯುದ್ಧ. ನೋಡಿ, ಇಲ್ಲಿ ಕಿತ್ತೂರನ್ನ ಫಸ್ಟ್ ಬಾರಿ ಅವರು ಬ್ರಿಟಿಷರ ವಿರುದ್ಧ ಸೆಣಸಿ ಗೆಲ್ತಾರೆ. ಬಟ್ ಅದು ಅಲ್ಪಕಾಲಿಕ ಆಗಿರುತ್ತೆ. ಇನ್ನೊಂದ್ 2 ತಿಂಗಳ ಪುನಃ ಬ್ರಿಟಿಷರು ಬರ್ತಾರೆ ಕರ್ನಲ್ ಡಿಕಾನ್ ನೇತೃತ್ವದಲ್ಲಿ. ಓಕೆ, ಮೊದಲು ಜಾನ್ ಠಾಕ್ರೆ ಬರ್ತಾನೆ, ಅವನ್ನ ಸೋಲಿಸ್ತಾರೆ. ಕರ್ನಲ್ ಡಿಕಾನ್ ನೇತೃತ್ವದಲ್ಲಿ ಬ್ರಿಟಿಷ್ ಸೇನಾ ಬಂದಾಗ ಆಗ ಅವರು ವಶಪಡಿಸ್ಕೋತಾರೆ, ಮತ್ತೆ ಒತ್ತೆಯಾಗೂ ಇಟ್ಕೋತಾರೆ ಯಾರನ್ನ? ರಾಣಿ ಚೆನ್ನಮ್ಮನ. ಆಮೇಲೆ ಏನಾಯ್ತು ಅಂತ ನಿಮ್ಗೆ ಆ ಕತೆ ಗೊತ್ತೇ ಇರುತ್ತೆ. ಬೈಲಂಗಲ ಕೋಟೆಯಲ್ಲಿ ಇಟ್ಟಿದಾಗ ಅವಾಗ ಅನಾರೋಗ್ಯದಿಂದ ಅವ್ರು ನಿಧನ ಆಗ್ತಾರೆ. ಆಮೇಲೆ ಏನು ರಾಯ ನಮ್ಮ ಸಂಗೊಳ್ಳಿ ರಾಯಣ್ಣನ ಕತೆ ಅದು ಗೊತ್ತಿದೆ ನಿಮ್ಗೆ. ಓಕೆ, ಹಂಗಾಗಿ ಇದನ್ನ ವೆರಿ ಇಂಪಾರ್ಟೆಂಟು. ಒಂದು ಮಹಿಳೆಯರಲ್ಲಿ ಎಸ್ಪೆಷಲಿ ಕಿತ್ತೂರು ರಾಣಿ ಚೆನ್ನಮ್ಮ ಅಗ್ರಗಣ್ಯ ಸ್ಥಾನದಲ್ಲಿ ನಿಲ್ತಾರೆ ಸ್ನೇಹಿತರೆ. ನಿಮಗೆ ಎಕ್ಸಾಮ್ ಅಲ್ಲಿ ಈ ಒಂದು ಸ್ಟ್ಯಾಟಿಕ್ ಪೋರ್ಷನ್ಸ್ ಇಂದ ಬರ್ಬೋದು. ಕಿತ್ತೂರು ರಾಣಿ ಚೆನ್ನಮ್ಮನ ಬಗ್ಗೆ ಕರ್ನಾಟಕ ಇತಿಹಾಸದಲ್ಲಿ ಓದ್ಕೊಳ್ಳಿ ಸ್ನೇಹಿತರೆ. ಇದು ಇಂಗ್ಲಿಷ್ ಅಲ್ಲಿ ಕೊಟ್ಟಿದ್ದೀನಿ, ಇಂಗ್ಲಿಷ್ ಬೇಕು ಅಂದ್ರೆ ನೋಡ್ಕೊಳ್ಳಿ. ಸರ್ ನೆಕ್ಸ್ಟ್ ಬರ್ತೀನಿ.
ಇತ್ತೀಚೆಗೆ ಸುದ್ದಿಗಳಲ್ಲಿ ಕಂಡುಬರುವ ಜಾಗತಿಕ ಹಣಕಾಸು ಸ್ಥಿರತೆ ವರದಿ ಬಿಡುಗಡೆ ಮಾಡಿದವರು ಯಾರು? ಸಿಂಪಲ್, ಅಂದ್ರೆ ಗ್ಲೋಬಲ್ ಫೈನಾನ್ಷಿಯಲ್ ಸ್ಟೆಬಿಲಿಟಿ ರಿಪೋರ್ಟ್. ಯಾರು ಮಾಡಿದ್ರು ಇದನ್ನ? IMF, ಅಂತಾರಾಷ್ಟ್ರೀಯ ಹಣಕಾಸು, ಇಂಟರ್ನ್ಯಾಷನಲ್ ಮಾನಿಟರಿ ಫಂಡ್. ವಾಟ್ ಇಸ್ ದಿಸ್? ಏನ್ ಈ ರಿಪೋರ್ಟ್ ಅಲ್ಲಿ ಹೇಳುತ್ತೆ? ಎಕಾನಮಿ ಅಡಿಯಲ್ಲಿ ತುಂಬಾ ಇಂಪಾರ್ಟೆಂಟ್, ಎಕ್ಸಾಂಪಲ್ ಬಂದಿವೆ ಕೂಡ ಪ್ರೀವಿಯಸ್ ಇಯರ್ ಗಳಲ್ಲಿ. ನೋಡಿ, ಇದು ವರ್ಷಕ್ಕೆ 2 ಸಲ ಬೈಆನಿಯಲ್ ಅಂತ ಕರಿತೀವಿ. ಏಪ್ರಿಲ್ ಅಲ್ಲಿ ಒಂದ್ಸಲ, ಅಕ್ಟೋಬರ್ ಒಂದ್ಸಲ ಬಿಡುಗಡೆ ಮಾಡ್ತಾರೆ. ಈಗ ಅಕ್ಟೋಬರ್ ಅಲ್ಲಿ ಮಾಡಿರ್ತಕ್ಕಂಥದ್ದು. ಓಕೆ, ಇದು ಜಾಗತಿಕ ಹಣಕಾಸು ವ್ಯವಸ್ಥೆ ಸಮಗ್ರ ಮೌಲ್ಯಮಾಪನ ಒದಗಿಸುತ್ತೆ ಮತ್ತು ದುರ್ಬಲತೆ ಎತ್ತಿ ತೋರಿಸುತ್ತೆ. ಅಂದ್ರೆ ಹೆಂಗಿದೆ ಜಾಗತಿಕ ಹಣಕಾಸು ವ್ಯವಸ್ಥೆ, ಎಲ್ಲಿ ದುರ್ಬಲವಾಗಿದೆ, ಅದನ್ನ ಮೇಂಟೈನ್, ಸ್ಥಿತಿಸ್ಥಾಪಕತ್ವವನ್ನು ಹೆಚ್ಚಿಸಲು ಏನ್ ಮಾಡಬೇಕು ಅನ್ನೋದೆಲ್ಲ ಶಿಫಾರಸು ಕೊಡ್ತಕ್ಕಂಥದ್ದು. ಕರೆಂಟ್ ಮಾರ್ಕೆಟ್ ಕಂಡೀಷನ್ಸ್ ಬಗ್ಗೆ ಆಗಿರ್ಬೋದು, ಸ್ಟೆಬಿಲಿಟಿ ಬಗ್ಗೆ ಆಗಿರ್ಬೋದು, ಇದನ್ನ ಹೇಳ್ತಕ್ಕಂಥದ್ದು. ಇದರ ಕನ್ನಡದಲ್ಲಿದೆ, ಇಂಗ್ಲಿಷ್ ನೋಡ್ಕೋಬಹುದು. ಏನಪ್ಪಾ ಇಲ್ಲಿ ಅಂತಕ್ಕಂಥದ್ದು ನೋಡೋದಾದ್ರೆ, ಆ ಒಂದು ರಿಪೋರ್ಟ್ ಶಾಂತತೆಯ ಕೆಳಗೆ ನೆಲ ಬದಲಾಗುತ್ತಿದೆ ಅಂತ. ಅದರ ಅರ್ಥ ಶಿಫ್ಟಿಂಗ್ ಗ್ರೌಂಡ್ ಬಿನಿತ್ ದ ಕಾಮ್ ಅಂತ. ಅಂದ್ರೆ ನೋಡಿದ್ರೆ ಶಾಂತ ಅನ್ಸುತ್ತೆ ಫೈನಾನ್ಷಿಯಲ್ ಇವಾಗ, ಬಟ್ ಬದಲಾಗ್ತಾ ಇದೆ. ಏನ್ ಬದಲಾಗ್ತಾ ಇದೆ? ಅಪಾಯ ಹೆಚ್ಚುತ್ತಲೇ ಇವೆ. ಏನ್ ಅಪಾಯ ಹೆಚ್ಚುತ್ತದೆ? ನಾವು ನೋಡಿದ್ರೆ ಆಸ್ತಿಗಳ, ಅಂದ್ರೆ ಏನು ಆಸ್ತಿಗಳ ಸಂಪಾದನೆಗಳೇನಿದೆ ಜಾಸ್ತಿ ಆಗ್ತಾ ಇದೆ. ಸರ್ಕಾರಿ ಸಾಲ ಅದನ್ನ ನಿಯಂತ್ರಣ ಮಾಡ್ತಕ್ಕಂಥದ್ದು, NBF, ನಾನ್ ಬ್ಯಾಂಕಿಂಗ್ ಫೈನಾನ್ಸ್ ಅಂತೀವಲ್ಲ, ಸಾಲ ಅದು ಕೊಡ್ತಕ್ಕಂಥದ್ದು ಹೆಚ್ಚಾಗ್ತಾ ಇದೆ. ಬೇರೆಯವರು ಜಾಸ್ತಿ ಆಸ್ತಿಗಳ ಮೌಲ್ಯಮಾಪನ ಬೇರೆಯವ್ರದ್ದು ಕೂಡ ಜಾಸ್ತಿ ಆಗ್ತಾ ಇದೆ. ಇದು ಮುಂದೆ ಒಂದು ದೊಡ್ಡ ಅಪಾಯ ಅಂತ ಹೇಳುತ್ತೆ. ಯಾಕಂದ್ರೆ ಎನಿ ಟೈಮ್ ಏನ್ ಬೇಕಾದ್ರೂ ಆಗ್ಬೋದು. ಓಕೆ, ಅದು ನಾನ್ ಬ್ಯಾಂಕಿಂಗ್ ಫೈನಾನ್ಸ್ ಕಂಪನಿಯಿಂದ ಕೊಡ್ತಾ ಇರೋದು. ಅದು ದಿವಾಳಿ, ಎಷ್ಟೊಂದು ನೋಡಿದೀವಿ ಆಲ್ರೆಡಿ, ದಿವಾಳಿ ಆಗಿರ್ತಕ್ಕಂಥದ್ದು. ಓಕೆ, ಹಾಗೆ ಆಸ್ತಿ ಬೆಲೆಗಳ ಅಪಾಯ ನೋಡಿ, ಈ ತರ ಜಾಸ್ತಿ ಆಗ್ತಾ ಇದ್ರೆ ಆಸ್ತಿಗಳು, ಅವರ ಅಸೆಟ್ಸ್ ಗಳನ್ನ ಕ್ರೋಢೀಕರಿಸ್ತಕ್ಕಂಥದ್ದು. ಇಲ್ಲಿ ಇಂಗ್ಲಿಷ್ ಅಲ್ಲಿ ನೋಡಿ, ಅಸೆಟ್ ಪ್ರೈಸ್ ರಿಸ್ಕ್ ಆಗುತ್ತೆ. ಏನ್ ರಿಸ್ಕ್ ಆಗುತ್ತೆ ಸರ್? ನಮ್ಮ ಒಂದು ಆಸ್ತಿಯ ಬೆಲೆ ಅಪಾಯ ಹೆಂಗಾಗುತ್ತೆ? ಈಗ ನಾವು ಇಕ್ವಿಟಿ ಆಗಿರ್ಬೋದು, ಎನಿ ಟೈಪ್ ಆಫ್ ಒಂದು ಅಸೆಟ್ ಆಗಿರ್ಬೋದು ಅದು. ಓಕೆ, ಮೂವಬಲ್, ಇಮ್ಮೂವಬಲ್ ಅಂತ ಏನ್ ಕರಿತೀವಿ. ಈ ಜಾಸ್ತಿ ಈ ತರ ಕ್ರೋಢೀಕರಣ ಆಗ್ತಾ ಇದ್ದಾಗ ಏನಾಗ್ಬಿಡೋದು, ಸರ್ಕಾರ ಬೇಕಾದ್ರೆ ಒಂದಷ್ಟು ನೀತಿಗಳು ತಂದ್ಬಿಡ್ಬೋದು. ಮಾರುಕಟ್ಟೆಯನ್ನ ಒಂದು ಕರ್ಬ್ ಮಾಡ್ಕೊಳ್ತಕ್ಕಂಥ, ಅದನ್ನ ಸ್ಥೀಮಿತ ಮಾಡ್ತಕ್ಕಂಥದ್ದಾಗಿರ್ಬೋದು, ಅಥವಾ ಇಷ್ಟೇ ಇರಬೇಕು ಅಂತ ಇದ್ರೆ ಹೊಸದಾಗಿ ತಿದ್ದುಪಡಿ, ಹಠಾತ್ ತಿದ್ದುಪಡಿ ತಂದ್ರೆ ಆಗ ಅದೆಲ್ಲ ಅವ್ರದೆಲ್ಲ ಏನಾಗುತ್ತೆ, ಅಪಾಯಕ್ಕೊಳಗಾಗುವಂತ ಸ್ಥಿತಿಲಿ ಇರುತ್ತೆ. ಮತ್ತೆ ನಾನ್ ಬ್ಯಾಂಕಿಂಗ್ ಫೈನಾನ್ಸ್ ಇನ್ಸ್ಟಿಟ್ಯೂಷನ್ ಪಾತ್ರ ಇದೆಯಲ್ಲ, ಇಸ್ ಆಲ್ಸೋ ವೆರಿ ಇಂಪಾರ್ಟೆಂಟ್. ಯಾಕೆ ಇಂಪಾರ್ಟೆಂಟ್? ಬ್ಯಾಂಕೇತರ ಸಾಲ ವಿಸ್ತರಣೆ ಜಾಸ್ತಿ ಆಗಿದೆ. ಬ್ಯಾಂಕಿಂಗಿಂತ ಬ್ಯಾಂಕೇತರ ಸಾಲಗಳು ಜಾಸ್ತಿ ಆಗಿದೆ. ಅದು ಪ್ರೈವೇಟ್ ಫಂಡಿಂಗ್ಸ್ ಆಗಿರ್ಬೋದು, ಇಕ್ವಿಟಿ, ಹೆಡ್ಜ್ ಫಂಡ್, ಫಿನ್ಟೆಕ್ ಸಾಲ, ಕ್ರಿಪ್ಟೋ, ಈ ತರ ಮಾರುಕಟ್ಟೆಗಳು ಬೇರೆ ಇದೆಯಲ್ಲ, ಇದು ಅತಿ ದೊಡ್ಡ ವ್ಯವಸ್ಥೆ. ಅಲ್ಲಿ ಏನಾಗ್ತಾ ಇದೆ ಅಂತಾನೆ ಗೊತ್ತಾಗಲ್ಲ. ಓಕೆ, ಒಂದಷ್ಟು ಈ ಕ್ರಿಪ್ಟೋಗಳಾಗುತ್ತೆ, ಏನಾಗುತ್ತೆ ಅದನ್ನ ನಾವು ಮಾನಿಟರ್ ಮಾಡಕ್ಕೆ ದೇರ್ ಇಸ್ ನೋ ಕಂಟ್ರೋಲಿಂಗ್ ಅಥಾರಿಟಿ ಇನ್ ಇಂಡಿಯಾ ಅಲ್ವಾ. ಕ್ರಿಪ್ಟೋ ಬಗ್ಗೆ ಈಗ ಫೈನಾನ್ಸ್ ಬಗ್ಗೆ RBI ಇದೆ, ಇದ್ರ ಬಗ್ಗೆ ಯಾವುದು ಮಾನಿಟರಿ ಬಗ್ಗೆ ಫೈನಾನ್ಸ್, ಮತ್ತೆ ಇದು ಶೇರ್ ಮಾರ್ಕೆಟ್ಸ್ ಬಗ್ಗೆ ನಮಗೆ ಸೆಬಿ ಇದೆ. ಆದ್ರೆ ಇದಕ್ಕೆ ಯಾವುದು ಇಲ್ಲ. ಈ ತರದ್ದು ಆದಾಗ ಕಷ್ಟ ಆಗ್ತದೆ. ಮತ್ತೆ NBFIಗಳನ್ನ RBI ಕೂಡ ಅಷ್ಟಾಗಿ ನಿಯಂತ್ರಿಸ್ತಾ ಇಲ್ಲ ಅನ್ನೋದು ಕೂಡ. ಮತ್ತೆ ಸಾರ್ವಭೌಮ ಬಾಂಡ್ ಮಾರುಕಟ್ಟೆ ಒತ್ತಡ ನೋಡಿ, ಸಾವರಿನಿಟಿ ಬಾಂಡ್ ಏನಿದೆಯಲ್ಲ, ಈ ಹಣಕಾಸು ಕೊರತೆ, ಸರ್ಕಾರದಲ್ಲಿ ಸಾಲ, ಈ ಡಿಫಿಶಿಯೇಟ್ ಫೈನಾನ್ಸ್, ವಿತ್ತೀಯ ಕೊರತೆ ಅಂತೀವಲ್ಲ, ಅದನ್ನ ಈ ಒಂದು ಮಾಡ್ಕೊಳ್ಳೋಕೋಸ್ಕರ ಈ ಲಾಂಗ್ ಇಳುವರಿ ಬಾಂಡ್ಗಳನ್ನ, ದೀರ್ಘಾವಧಿ ಇಳುವರಿ ಕೊಡ್ತಕ್ಕಂಥ ಈಲ್ಡ್ ಜಾಸ್ತಿ, ದೀರ್ಘಾವಧಿ ಟೈಮು, ಅದು ಹೋಗ್ತಾ ಏನಾಗುತ್ತೆ ಗೊತ್ತಾ, ಅದು ಅದ್ರ ಮೇಲೆ ಇನ್ವೆಸ್ಟ್ಮೆಂಟ್ ಜಾಸ್ತಿ ಆಗಿ ಈಲ್ಡ್ ಜಾಸ್ತಿ ಬರುತ್ತೆ. ಲಾಂಗ್ ಟರ್ಮ್ ಹೈಯೆಸ್ಟ್ ಇನ್ಕಮ್ ಬರ್ಬೋದು ಅಂತ ಹೇಳಿ ಬ್ಯಾಂಕುಗಳು, NBF ಗಳಿಗೆ ಕಮ್ಯುನಿಕೇಶನ್ ಸ್ಟಾಪ್ ಆಗ್ಬೋದು. ಮತ್ತೆ ಇದು ಮುಂದೆ ಹೋಗ್ತಾ ಯಾವಾಗ ಈಲ್ಡ್ ಬರುತ್ತಲ್ಲ ಅವಾಗ ಒತ್ತಡ ಜಾಸ್ತಿ ಆಗ್ಬೋದು. ಸೊ ಇದರಿಂದ ಬೇರೆಯಾದ ರೀತಿ ಹೂಡಿಕೆದಾರ ಮೇಲೆ ಕಿರಿಕಿರಿ ಕೂಡ ಕಿರಿಕಿರಿ ಆಗ್ತಕ್ಕಂಥದ್ದು. ಮತ್ತೆ ಉದಯೋನ್ಮುಖ ಮಾರುಕಟ್ಟೆಗಳು, ಈಗೇನೋ ನಿಮ್ಗೆ ಗೊತ್ತಿದೆ, ನಾವೇನಂತ ಕರಿತೀವಿ ಇಂಗ್ಲಿಷ್ ಅಲ್ಲಿ, ಎಮರ್ಜಿಂಗ್ ಮಾರ್ಕೆಟ್ಸ್ ಅಂತ ಕರಿತೀವಿ ನಾವು. ಈಗ ಲೋಕಲ್ ಕರೆನ್ಸಿ ಇಶ್ಯೂಸ್, ಡೊಮೆಸ್ಟಿಕ್ ಇನ್ವೆಸ್ಟರ್ಸ್ ಏನಿದೆ ಇದ್ರ ಮೇಲೆ ಕಾನ್ಸಂಟ್ರೇಟ್ ಮಾಡ್ತಾ ಇದ್ದಾರೆ. ಬಟ್ ಈಗ ಆಗಿರ್ಬೋದು ಅಥವಾ ಡಿಜಿಟಲ್ ಮಾರ್ಕೆಟ್ ಏನೇ ಆಗಿರ್ಬೋದು, ಇದು ರಿಸ್ಕ್ ಜಾಸ್ತಿ. ಗ್ಲೋಬಲ್ ಶಾಕ್ಸ್ ಆದಾಗ, ಗ್ಲೋಬಲಿ ಎಫೆಕ್ಟ್ ಆದಾಗ ಇದ್ರು ನಮ್ಮ ಮೇಲೂ ಕೂಡ ಇದು ಎಫೆಕ್ಟ್ ಆಗುತ್ತೆ ಅಂತಕ್ಕಂಥದ್ದು. ಮತ್ತೆ ಜಿಯೋ ಪೊಲಿಟಿಕಲ್ ರಿಸ್ಕ್ ನಿಮ್ಗೆ ಗೊತ್ತೇ ಇದೆ. ಭೌಗೋಳಿಕ ರಾಜಕೀಯ ಅಪಾಯಗಳು ಏನ್ ಈಗ ಆಗ್ತಾ ಇದೆ ಪ್ರಪಂಚಾದ್ಯಂತ. ಎಲ್ಲರೀಗ USA ಇಂದ ಸ್ಯಾಂಕ್ಷನ್ಸ್ ಇದೆ, ಇಂಡಿಯಾಗೆ ಏನಾಯ್ತು ನಿಮ್ಗೆ ಗೊತ್ತಿದೆ. ಅದು ನಾವು ಬೇರೆ ಕಡೆ ಅದನ್ನ ಸರಿದೂಗಿಸಕ್ಕೆ ಪ್ರಯತ್ನ ಮಾಡಿದ್ವಿ ಅಲ್ವಾ. ಅದೇ ತರ ಬೇರೆ ಏನ್ ಬೇಕಾದ್ರೂ ಆಗ್ಬೋದು, ಯುದ್ಧಗಳಾಗ್ಬೋದು. ಈ ತರ ಆರ್ಥಿಕತೆ ಮೇಲೆ ತುಂಬಾ ಪರಿಣಾಮ ಬರುತ್ತೆ ಅನ್ನೋದು ಈ ರಿಪೋರ್ಟ್ ಹೇಳುತ್ತೆ ಸ್ನೇಹಿತರೆ. ಓಕೆ, ಸೊ ಒಂದಷ್ಟು ಇಂಪಾರ್ಟೆಂಟ್ ಪಾಯಿಂಟ್ ಕೊಟ್ಟಿನಿ, ಏನು ಅಂತ ಮೇಲ್ ತಿಳ್ಕೊಳ್ಳಿ ಸಾಕು. ಇದನ್ನ ಯಾರು ರಿಲೀಸ್ ಮಾಡ್ತಾರೆ, ಯಾವಾಗ ರಿಲೀಸ್ ಆಗುತ್ತೆ ಇದು ಅನ್ನೋದು ಅಂತ ಗೊತ್ತಿರಲಿ. ಇದು ಏನ್ ಹೇಳುತ್ತೆ ಅನ್ನೋದು ಮಾತ್ರ ಗೊತ್ತಿರಲಿ. ಈ ರಿಪೋರ್ಟ್ ಯಾವ್ದ್ರ ಬಗ್ಗೆ ಮಾತಾಡುತ್ತೆ ಅಂತಕ್ಕಂಥದ್ದು. ಓಕೆ, ಸೊ ನೆಕ್ಸ್ಟ್ ಬರ್ತೇನೆ. ಭಾರತದ ಮುಖ್ಯ ನ್ಯಾಯಮೂರ್ತಿ CJ ಮತ್ತು ಇತರ ಸುಪ್ರೀಂ ಕೋರ್ಟ್ ನ್ಯಾಯಾಧೀಶರಿಗೆ ಸಂಬಂಧಪಟ್ಟಂತೆ ಒಂದು ಕ್ವಶನ್ ತಗೊಂಡಿರ್ತಕ್ಕಂಥದ್ದು. ಇಲ್ಲಿ ಯಾವ ಹೇಳಿಕೆ ಸರಿ ಅಂತ ಕೇಳಿದ್ದೀನಿ, ಆನ್ಸರ್ ಮಾಡಿ. ಯಾಕೆ ಸುದ್ದಿಯಲ್ಲಿತ್ತು? ಈಗ ಹೊಸ CJ ನೇಮಕ ಆಗಿದೆ, ಗೊತ್ತಿದೆಯಲ್ಲ, ನವೆಂಬರ್ ಇಂದ ಅವರು ಅಧಿಕಾರ ವಹಿಸ್ಕೋತಾರೆ. ಓಕೆ, ಹಾಗಾಗಿ ಗೊತ್ತಿರಬೇಕು. ನೋಡಿ, ಸುಪ್ರೀಂ ಕೋರ್ಟ್ ಚೀಫ್ ಜಸ್ಟಿಸ್ ಆಫ್ ಇಂಡಿಯಾ ಆಗಿರ್ಬೋದು ಅಥವಾ ಇತರ ನ್ಯಾಯಾಧೀಶರಾಗಿರ್ಬೋದು, ಸಂವಿಧಾನ 127ನೇ ವಿಧಿಯ ಅಡಿಯಲ್ಲಿ ರಾಷ್ಟ್ರಪತಿ ನೇಮಕ ಮಾಡ್ತಾರ? ನೋ, ರಾಂಗ್. ಇದು ರಾಂಗ್. 127 ಅಲ್ಲ, ಎಷ್ಟು ಆರ್ಟಿಕಲ್? 124 ಅಲ್ವಾ? ಸಬ್ ಕ್ಲಾಸ್ 2 ಏನೋ ಬರುತ್ತೆ. ಎಸ್.
ಸುಪ್ರೀಂ ಕೋರ್ಟ್ನ ಅತ್ಯಂತ ಹಿರಿಯ ನ್ಯಾಯಾಧೀಶರ ಸಾಂಪ್ರದಾಯಿಕವಾಗಿ ನಿರ್ಗಮಿತ ಸಿಜೆ ಶಿಫಾರಸಿನ ಆಧಾರದ ಮೇಲೆ ಸಿಜೆ ಆಗಿ ನೇಮಿಸಲಾಗುತ್ತದೆ. ಹೌದಲ್ವಾ ಸರ್? ಯಾರು ಸೀನಿಯಾರಿಟಿ ಮೇಲೆ ಅವ್ರನ್ನ ಶಿಫಾರಸು ಮಾಡ್ತಕ್ಕಂಥದ್ದು, ಯಾರು ಚೀಫ್ ಜಸ್ಟಿಸ್ ಆಫ್ ಇಂಡಿಯಾ ಆಗ್ಬೇಕು ಅಂತ ಅಲ್ವಾ? ಇದು ಕರೆಕ್ಟ್ ಇದೆ. ಸುಪ್ರೀಂ ಕೋರ್ಟ್ನ ಇತರ ನ್ಯಾಯಾಧೀಶರನ್ನು ಸಿಜೆ ಮತ್ತು ನ್ಯಾಯಾಲಯದ ಇಬ್ಬರು ಹಿರಿಯ ನ್ಯಾಯಾಧೀಶರನ್ನು ಒಳಗೊಂಡ ಕೊಲಿಜಿಯಂ ಶಿಫಾರಸಿನ ಮೇಲೆ ರಾಷ್ಟ್ರಪತಿಗೆ ನೇಮಕ ಮಾಡ್ತಾರೆ. ಹೌದು ಸರ್. ಸುಪ್ರೀಂ ಕೋರ್ಟ್ನ ಅದರ್ ಏನು ಈಗ ಸುಪ್ರೀಂ ಕೋರ್ಟ್ಗೆ ಸಿಜೆ ಇರ್ತಾರೆ, ಅದರ್ ಬೇರೆ ಯಾರು ರಿಟೈರ್ಡ್ ಆದ್ರೆ ಆಗ ಆ ಪೊಸಿಷನ್ಗೆ ತರಬೇಕು ಅಂದ್ರೆ ಹೆಂಗ್ ಮಾಡ್ತಾರೆ? ಕೊಲಿಜಿಯನ್ ಸಿಸ್ಟಮ್ ಇರುತ್ತೆ. ಯಾರು ಇರ್ತಾರೆ ಅದರಲ್ಲಿ? CGI ಪ್ಲಸ್ 4 ಅದರ್ ಏನೋ ಸುಪ್ರೀಂ ಕೋರ್ಟ್ ನ್ಯಾಯಾಧೀಶರು ಇರ್ತಾರೆ. ಇಲ್ಲಿ ಇಬ್ಬರು ಅಂತ ಕೊಟ್ಟಿದ್ದೀನಿ, ರಾಂಗ್. ಎಷ್ಟು ಸರ್? 4 ಜನ ಇರ್ತಾರೆ. ಸೊ ಹಾಗಾಗಿ ದಿಸ್ ಆಪ್ಷನ್ ಇಸ್ ಆಲ್ಸೋ ರಾಂಗ್. ಸೊ ಕೇವಲ ಒಂದು ಸರಿ. ಯಾವುದು ಸರ್? ಆಪ್ಷನ್ 2 ಇಸ್ ದ ರೈಟ್ ಆನ್ಸರ್. ಓಕೆ, ಇದು ಯಾಕೆ ತಗೊಂಡೆ? ಈಗ 53ನೇ ಚೀಫ್ ಜಸ್ಟಿಸ್ ನ ಆಯ್ಕೆ ಮಾಡಿರ್ತಕ್ಕಂಥದ್ದು ಯಾರು ಸರ್? ಸೂರ್ಯಕಾಂತ್. ನೆಕ್ಸ್ಟ್, ಓಕೆ, ಸರ್ಕಾರ ಕೂಡ ಇದ್ರ ಬಗ್ಗೆ ಈಗ ಇರ್ತಕ್ಕಂಥ CJI ಬಗ್ಗೆ ಹೇಳಿದ್ರು. ಹಾಗಾಗಿ ನೇಮಕ ಮಾಡಿರ್ತಕ್ಕಂಥದ್ದು 53ನೇ. ನಾವು ಗೊತ್ತಿರಬೇಕು, ಸೂರ್ಯಕಾಂತ್ ಅವರು 53ನೇ ಅವರು. ಓಕೆ, ಇನ್ನು ಈ ಆಪ್ಷನ್ಸ್ ಗಳನ್ನ ಆಲ್ರೆಡಿ ಎಕ್ಸ್ಪ್ಲೇನ್ ಮಾಡಿದ್ದೀನಿ. ಇನ್ನು ರಾಷ್ಟ್ರಪತಿ ದ್ರೌಪದಿ ಮುರ್ಮು ಅವರು ಕೂಡ ಇವರ ನೇಮಕಕ್ಕೆ ಆದೇಶ ಹೊರಡಿಸಿದ್ದಾರೆ. ಯಾವಾಗಲಿಂದ? ನವೆಂಬರ್ 24ರಿಂದ ಇವರು ಜಾರಿಗೆ ಬರುತ್ತೆ. ಎಲ್ಲಿ ತನಕ? ನೆಕ್ಸ್ಟ್ 16 ತಿಂಗಳು, ಫೆಬ್ರವರಿ 9, 2027 ತನಕ ಇರ್ತಾರೆ. ಈಗ ಅಟ್ ಪ್ರೆಸೆಂಟ್ ಯಾರು ಇರೋದು ಏನೋ CJI ಆಗಿ ಹೇಳ್ತೀರಾ? ಕಮೆಂಟ್ ಮಾಡಿ ನೋಡೋಣ. ಓಕೆ, ಸೊ ಹಾಗಾಗಿ ಅವ್ರಿಗೆ ಇರೋವಂತ ನ್ಯಾಯಾಧೀಶರಲ್ಲಿ ಅತ್ಯಂತ ಏನೋ ಸೀನಿಯರ್ ಆಗಿರೋರು ಯಾರು? ಸೂರ್ಯಕಾಂತ್. ಹಂಗಾಗಿ ಅವ್ರನ್ನ ಮಾಡಿರ್ತಕ್ಕಂಥ ಅರ್ಥ ಆಗ್ತಿದೆಯಲ್ಲ? ಸೊ ವೆರಿ ಇಂಪಾರ್ಟೆಂಟ್ ಇದೆ ಎಕ್ಸಾಮ್ಸ್ಗೆ. ಕೇಳ್ತಾನೆ ಎಕ್ಸಾಮ್ಗೆ ಸ್ನೇಹಿತರೆ. ಫೈನ್ ಸರ್. ಇದರಲ್ಲಿ ಪ್ರಮುಖವಾಗಿ ಇನ್ನೇನು ಕೇಳಬಹುದು? ಸ್ಟ್ಯಾಟಿಕ್ ಪೋರ್ಷನ್ ಇಂದ ಅರ್ಹತೆ. ಅವರು ಯಾಕಾಗಿ ಏನು ಅರ್ಹತೆ ಇರಬೇಕು? ಅವರು ಈಗ ಸುಪ್ರೀಂ ಕೋರ್ಟ್ ನ್ಯಾಯಾಧೀಶರಾಗಿ ಏನು ಅರ್ಹತೆ ಇರಬೇಕು ಅದಿರಬೇಕು. ಹಾಗಾದ್ರೆ ಸುಪ್ರೀಂ ಕೋರ್ಟ್ ನ್ಯಾಯಾಧೀಶರಿಗೆ ಏನು ಅರ್ಹತೆ ಇರಬೇಕು? ಅವರು ಭಾರತ ಪ್ರಜೆಯಾಗಿರ್ಬೇಕು, 5 ವರ್ಷ ಕಾಲ ಹೈಕೋರ್ಟ್ ನ್ಯಾಯಾಧೀಶರಾಗಿ ಅಥವಾ 10 ವರ್ಷ ಕಾಲ ವಕೀಲರಾಗಿ ಸೇವೆ ಸಲ್ಲಿಸಿರಬೇಕು, ರಾಷ್ಟ್ರಪತಿಗಳ ಅಭಿಪ್ರಾಯ ಪ್ರತಿಷ್ಠಿತ ನ್ಯಾಯಶಾಸ್ತ್ರಜ್ಞರಾಗಿರಬೇಕು. ಓಕೆ, ಇವ್ರಿಗೆ ಎಷ್ಟು ಎಲ್ಲಿ ತನಕ ಟೆನ್ ಇರುತ್ತೆ? ಅವರು 65 ವರ್ಷಗಳಾಗ ತನಕ ಇವರು ಆ ನ್ಯಾಯಾಧೀಶರಲ್ಲಿ ಇರಬಹುದು. ಓಕೆ, ಇವ್ರನ್ನ ಹಂಗೆ ತೆಗಿಯಕ್ಕಾಗಲ್ಲ. ಸಂಸತ್ತಿನ 2 ಇದರಲ್ಲಿ ಇಂಪೀಚ್ಮೆಂಟ್ ಮಾಡಬೇಕಾಗತ್ತೆ. ಆಮೇಲೆ ಬಹುಮತದಿಂದ ಮಾಡಿದ್ಮೇಲೆ ರಾಷ್ಟ್ರಪತಿಗಳು ಅವ್ರನ್ನ ತೆಗಿತಕ್ಕಂಥದ್ದು. ಓಕೆ, ಪದಚ್ಯುತಿ ಮಾಡ್ತಕ್ಕಂಥದ್ದು. ಅರ್ಥ ಆಯ್ತಲ್ಲ? ನೋಡಿ, ಇದು ನಿಮಗೆ ಒಂದು ಕರೆಂಟ್ ಅಫೇರ್ ಗೊತ್ತಿರಬೇಕು. ಮತ್ತೆ ಸ್ಟ್ಯಾಟಿಕ್ ಇದರಲ್ಲಿ ಏನ್ ಕೇಳಬಹುದು? ಯಾವ ಆರ್ಟಿಕಲ್ ಬರುತ್ತೆ, ಇವ್ರು ಎಷ್ಟನೇ CJI ಆಗ್ತಾರೆ, ಮತ್ತೆ ಅರ್ಹತೆ ಏನು, ಅವಧಿ ಏನು, ಇವೆಲ್ಲ ಗೊತ್ತಿರಲಿ. ನೆಕ್ಸ್ಟ್, ಇತ್ತೀಚೆಗೆ ಸೌದಿ ಅರೇಬಿಯಾ ಕಫಾಲ ವ್ಯವಸ್ಥೆ ರದ್ದುಗೊಳಿಸಿದ್ದು. ಕಫಾಲ ವ್ಯವಸ್ಥೆ ಅಂದ್ರೆ ಏನಾಗುತ್ತೆ? ಏನ್ ಸರ್ ಕಫಾಲ ವ್ಯವಸ್ಥೆ ಅಂದ್ರೆ? ಹೇಳ್ತೀರಾ? ವಿದೇಶಿ ಕಾರ್ಮಿಕರ ಉದ್ಯೋಗ ಮತ್ತು ವಲಯದ ಮೇಲೆ ಉದ್ಯೋಗದಾತರಿಗೆ ಸಂಪೂರ್ಣ ನಿಯಂತ್ರಣ ನೀಡುವ ಪ್ರಾಯೋಜಕ ವ್ಯವಸ್ಥೆನ ಕಫಾಲ ಸಿಸ್ಟಮ್ ಅಂತ ಕರಿತೀವಿ. ಅಂದ್ರೆ ನಿಮ್ಗೆ ಈ ಕಡೆ ಸೌದಿ, ಮಿಡಲ್ ಈಸ್ಟ್ ಗಳಲ್ಲಿ ಎಸ್ಪೆಷಲಿ ಸೌದಿಗೆ ಹೋದ್ರೆ ಅಲ್ಲಿ ಯಾರು ನಿಮ್ಗೆ ಸ್ಪಾನ್ಸರ್, ಯಾವ ಕಂಪ್ನಿಗೆ ಹೋಗ್ತಿರಲ್ಲ, ಎಲ್ಲ ನಿಮ್ದು ಕಂಪ್ಲೀಟ್ ವೀಸಾ ಇಂದ ಹಿಡಿದು ನೀವು ಇರೋದು, ನೀವು ವಾಪಸ್ ಯಾವಾಗ ಹೋಗ್ಬೇಕು, ಅವೆಲ್ಲ ಅವರ ಒಂದು ಯಾರು ಪ್ರಾಯೋಜಕತೆ ಮಾಡಿ ಸ್ಪಾನ್ಸರ್ ಮಾಡಿ ಕರ್ಕೊಂಡಿರ್ತಾರೆ ಕಂಪ್ನಿ, ಅವ್ರ ನಿಯಂತ್ರಣದಲ್ಲಿ ನೀವಿರ್ತಿದ್ರಿ. ಈಗ ಅದಿಲ್ಲ, ರದ್ದುಗೊಳಿಸಿರ್ತಕ್ಕಂಥದ್ದು. ಸೊ ಇಲ್ಲಿ ಸೌದಿ ಅರೇಬಿಯಾದಲ್ಲಿ ಕಫಾಲ ವ್ಯವಸ್ಥೆ ಉದ್ಯೋಗತರಿಗೆ ವಲಸೆ ಕಾರ್ಮಿಕರ ಉದ್ಯೋಗ, ನಿವಾಸ, ಚಲನೆ ಮೇಲೆ ನಿಯಂತ್ರಣವನ್ನು ನೀಡುವ ಪ್ರಾಯೋಜಕತ್ವ ವ್ಯವಸ್ಥೆ. ಅಂದ್ರೆ ಆ ಕಂಪ್ನಿ ಬಿಟ್ಟು ಬೇರೆ ಕಂಪ್ನಿಗೆ ಹೋಗಂಗ ಆಗ್ತಿರ್ಲಿಲ್ಲ. ನೀವು ಅಲ್ಲಿ ಅವರು ಪರ್ಮಿಷನ್ ಕೊಡಬೇಕಾಗಿತ್ತು. ಅವರು ನಿಮಗೆ ಎಲ್ಲರೂ ಬೇರೆ ದೇಶಕ್ಕೆ ಹೋಗ್ಬೇಕು ಅಂದ್ರೆ ಅವ್ರು ಪರ್ಮಿಷನ್ ಕೊಡಬೇಕಾಗಿತ್ತು. ಆವಾಗ ನೀವು ಬೇರೆ ದೇಶಕ್ಕೆ ಹೋಗಕ್ಕೆ ಸಾಧ್ಯ ಆಗ್ತಾ ಇತ್ತು. ಸೊ ಎಲ್ಲ ಅವ್ರ ಕಂಟ್ರೋಲ್ ಇರ್ತಿತ್ತು. ಈಗ ಅದಿಲ್ಲ. ಓಕೆ, ಏನು ಅಂದ್ರೆ ಇದು ತುಂಬಾ ಒಂದು ರೀತಿ ಲೇಬರ್ ರಿಫಾರ್ಮ್ಸ್ ಅಂತ ಹೇಳ್ಬೋದು. ತುಂಬಾ ಹ್ಯೂಮನ್ ರೈಟ್ಸ್ ಕಮಿಷನ್ ಇಂದ ಬೇರೆ ಬೇರೆ ಕಡೆಯಿಂದ ಈಗ ಯಾವಾಗ ಒಂದು ಫಿಫಾ ವರ್ಲ್ಡ್ ಕಪ್ ನಡೀತು ಅಲ್ಲಿ ಲಾಸ್ಟ್ 2-3 ಇಯರ್ಸ್ ಬ್ಯಾಕ್ ಅನ್ಕೋತೀನಿ, ಇಫ್ ಐ ಆಮ್ ನಾಟ್ ರಾಂಗ್, ಅವಾಗ್ಲಿಂದ ಕೂಡ ಇದ್ರ ಬಗ್ಗೆ ಹೆಚ್ಚು ಇದು ಬರ್ತಿತ್ತು. ಹಾಗಾಗಿ ಈಗ ಜೂನ್ 2020 ಘೋಷಣೆ ಕೂಡ ಮಾಡಿದ್ರು. ಈಗ ಅದು ಜಾರಿಗೆ ಬರ್ತಾ ಇದೆ. ಕ್ರೌನ್ ಪ್ರಿನ್ಸ್ ಮೊಹಮ್ಮದ್ ಬಿನ್ ಸಲ್ಮಾನ್ ಅವರು ವಿಷನ್ 2030 ಒಂದು ಅವರ 2030 ಸೌದಿ ಅರೇಬಿಯಾ ಏನ್ ರಿಫಾರ್ಮ್ ಆಗ್ಬೇಕು ಅಂತಕ್ಕಂಥದ್ದು, ಎಸ್ಪೆಷಲಿ ಕಾರ್ಮಿಕರಿಗೆ ಸಂಬಂಧಪಟ್ಟಂತೆ, ಆರ್ಥಿಕತೆಗೆ ಸಂಬಂಧಪಟ್ಟಂತೆ ಅವ್ರದ್ದು ಏನ್ ವಿಷನ್ ಇಟ್ಕೊಂಡಿದ್ದಾರೆ, ಓಕೆ, 2030 ಅದರ ಅಂಗವಾಗಿ ಇದನ್ನು ಮಾಡಿರ್ತಕ್ಕಂಥದ್ದು. ಸೊ ಇದ್ರಿಂದ ಏನಾಗುತ್ತೆ? ಮೋರ್ ಫ್ರೀಡಮ್ ಅಂಡ್ ಮೊಬಿಲಿಟಿ. ವರ್ಕರ್ಸ್ ಕ್ಯಾನ್ ಚೇಂಜ್ ಜಾಬ್ ಈಸಿಲಿ ವಿತೌಟ್ ಎಂಪ್ಲಾಯರ್. ಅವರ ಒಂದು ಯಾರು ಫಸ್ಟ್ ಜಾಬ್ ಕೊಟ್ಟಿರುತ್ತೆ ಅವ್ರದ ಏನು ಕನ್ಸೆಪ್ಟ್ ಇಲ್ಲದೆ ನೋಟಿಸ್ ಪೀರಿಯಡ್ ಏನ್ ಸರ್ವ್ ಮಾಡ್ಬಿಟ್ಟು ಆರಾಮಾಗಿ ಚೇಂಜ್ ಮಾಡ್ಬೋದು. ಮತ್ತೆ ಆ ಕಂಪ್ನಿ ಬಿಟ್ಟು ಬೇರೆ ಕಡೆ ಕೂಡ ಅವರು ಹೋಗ್ಬೋದು. ಪಾಸ್ಪೋರ್ಟ್, ಅವರು ವೇಜಸ್ ಇಟ್ಕೊಳ್ಳುವಂತ ನೆಸಿಟಿ ಇರಲ್ಲ. ನೀವು ಬೇರೆ ದೇಶಕ್ಕೂ ಹೋಗ್ಬೋದು. ಅವರ ಒಂದು ಪರ್ಮಿಷನ್ ತಗೊಳ್ಳೋ ನೆಸಿಟಿ ಇರಲ್ಲ. ವಾಪಸ್ ನಿಮ್ ದೇಶಕ್ಕೂ ಬರ್ಬೋದು. ಪಾಸ್ಪೋರ್ಟ್ ಕೂಡ ನಿಮ್ಮ ಹತ್ರ ಇರುತ್ತೆ, ವೀಸಾ ಕೂಡ. ಹಾಗಾಗಿ ಬೆಟರ್ ಜಾಬ್ ಆಪರ್ಚುನಿಟೀಸ್ ನಿಮಗೆ ಕಾಂಪಿಟೇಟಿವ್ ವರ್ಲ್ಡ್ ಅಲ್ಲಿ ಈ ತರ ಇರಬೇಕು. ಲೇಬರ್ ಒಂದು ಫ್ರೆಂಡ್ಲಿ ಇರಬೇಕು. ಸೊ ಅದು ಇದರಲ್ಲಿ ಆಗ್ತಾ ಇದೆ. ಸೊ ಹಾಗಾಗಿ ಕಪಾಲ ವ್ಯವಸ್ಥೆ ಏನಾಗಿತ್ತು ನಾನು ಆಲ್ರೆಡಿ ಹೇಳಿದ್ದೀನಿ. ಒಪ್ಪಿಗೆ ಇಲ್ಲದೆ ಉದ್ಯೋಗವನ್ನು ಬದಲಾಯಿಸಲು, ವಿದೇಶಗಳು ಪ್ರಯಾಣಿಸಲು, ಅವರ ನಿವಾಸ ಪರವಾನಗಿ ನವೀಕರಿಸಲು ಸಾಧ್ಯ ಆಗ್ತಿರಲಿಲ್ಲ.
ಓಕೆ, ಆತರ ಮಾಡಿದ್ರೆ ಮುಟ್ಗೋಲ್ ಹಾಕೋತಿದ್ರು ಪಾಸ್ಪೋರ್ಟ್ಗಳನ್ನ ಅಥವಾ ದೈಹಿಕ ಮಾನಸಿಕ ಹಿಂಸೆಗಳಾಗ್ತಾ ಇತ್ತು. ಇದನ್ನ ಮಾನವ ಹಕ್ಕು ಗುಂಪುಗಳು ಕೂಡ ಇದನ್ನ ಶೋಷಣೆ ಅಂತ ಕರಿತಾ ಇದ್ವು. ಈಗ ಇದನ್ನ ತೆಗ್ದಾಕಿದ್ರಿಂದ ಏನಾಗಿದೆ, ನೀವು ನೀಡಿದ ಪೂರ್ವಾನುಮತಿ ಇಲ್ಲದೆ ಅಥವಾ ನೀವು ನೋಟಿಸ್ ಕೊಟ್ಟು ಬೇರೆ ಜಾಬ್ನ ಅದೇ ಒಂದು ಸೌದಿ ಅರೇಬಿಯಾದಲ್ಲಿ ಆಗಿರ್ಬೋದು ಬೇರೆ ಕಡೆ ನೀವು ತಗೋಬಹುದು, ಹಾಗೆ ವಿದೇಶಕ್ಕೂ ಕೂಡ ಪ್ರಯಾಣಿಸಬಹುದು. ಸೊ ಇದೆಲ್ಲ ಮಾರುಕಟ್ಟೆ ಸುಧಾರಿತ. ಯಾಕೆ ಇದನ್ನ ತಂತು, ಸೌದಿ ಯಾಕೆ ರದ್ದು ಮಾಡ್ತು ಅಂದ್ರೆ ಅವರ ವಿಷನ್ 2030 ನೋಡಿ. ಸೌದಿ ಅರೇಬಿಯಾ ಆಗಿರೋದು, ಮಿಡಲ್ ಈಸ್ಟ್ ಆಗಿರ್ಬೋದು, ಅವ್ರು ಜಸ್ಟ್ ಆಯಿಲ್ ಮೇಲೆ ಡಿಪೆಂಡ್ ಆಗಿದೆ. ಆ ತೈಲ ಮೇಲಿನ ಅವಲಂಬನೆ ಕಡಿಮೆ ಮಾಡಬೇಕು. ಹಂಗಾಗಿ ಇಲ್ಲೇನ್ ಮಾಡಬೇಕು, ಲೇಬರ್ ಫ್ರೆಂಡ್ಲಿ ಇದ್ರೆ ಅವಾಗ FDI ಬರುತ್ತೆ, ಫಾರಿನ್ ಡೈರೆಕ್ಟ್ ಇನ್ವೆಸ್ಟ್ಮೆಂಟ್ ಬರುತ್ತೆ. ಲೇಬರ್ ಫ್ರೆಂಡ್ಲಿ ಇದ್ದಾಗ ಮಾತ್ರ ಬರಕ್ ಸಾಧ್ಯ ಅದು. ಸೊ ಹಾಗಾಗಿ ಅವ್ರು ಬಂದಾಗ ಇದೊಂದು ಬಿಟ್ಟು ಬೇರೆ ಕಡೆಯಿಂದನೂ ಕೂಡ ಮತ್ತೆ ಇಲ್ಲಿ ಲೇಬರ್ಸ್ ಗಳಲ್ಲಿ ಸ್ಕಿಲ್ ಡೆವಲಪ್ಮೆಂಟ್ ಆಗಬೇಕು, ವಿದೇಶಿಯರು ಬಂಡವಾಳ ಕೂಡ ಬರಬೇಕು. ಸೊ ಇವೆಲ್ಲ ಕೂಡ ಇದರಿಂದ ನಾವು ಬರೀ ತೈಲವನ್ನ ಅವಲಂಬನೆ ಇಟ್ಕೊಂಡು ಬೆಳೆಯಕ್ಕಾಗಲ್ಲ, ಬೇರೆ ಎಲ್ಲಾ ರೀತಿ ಕೂಡ ನಮಗೆ ಬೇಕಾಗುತ್ತೆ ಅಂತ ಹೇಳಿ ಈ ಒಂದು ವಿಷನ್ ಇಟ್ಕೊಂಡು ಆ ಒಂದು ಸೌದಿ ಅರೇಬಿಯಾದ ಕ್ರೌನ್ ಪ್ರಿನ್ಸ್ ಈ ಒಂದು ಡಿಸಿಷನ್ ತಗೊಂಡಿರ್ತಕ್ಕಂಥದ್ದು. ಓಕೆ, ಸೊ ಇದನ್ನ ನೋಡ್ಕೊಳ್ಳಿ. ನೆಕ್ಸ್ಟ್ ಬರ್ತೀನಿ, ರಾಷ್ಟ್ರೀಯ ವಿಜ್ಞಾನ ಪುರಸ್ಕಾರ ಅರ್ಹತೆಗೆ ಸಂಬಂಧಪಟ್ಟಂತೆ. ಇದು ಇತ್ತೀಚೆಗೆ 24 ಜನಗೆ ಘೋಷಣೆ ಮಾಡಿದ್ದಾರೆ. ಓಕೆ, ಇದ್ರ ಏನು ಇದು ಅಂತ ನೋಡೋಣ. ಖಾಸಗಿ ಮತ್ತು ಸಾರ್ವಜನಿಕ ವಲಯ ವಿಜ್ಞಾನಿಗಳು ಅರ್ಹರು. ಭಾರತೀಯ ಸಮುದಾಯಗಳಿಗೆ ಪ್ರಯೋಜನಕಾರಿಯಾದ ಗಮನಾರ್ಹ ಕೊಡುಗೆಗಳನ್ನು ನೀಡುವ ವಿದೇಶದಲ್ಲಿ ವಾಸಿಸುವ ಭಾರತೀಯ ಮೂಲ ಜನರು ಸಹ ಅರ್ಹರು. 2 ಆಪ್ಷನ್ಸ್ ಕೂಡ ಸ್ನೇಹಿತರೆ. ಇದನ್ನ ಅರ್ಹತೆ ಬಗ್ಗೆ ಕೇಳಿದ್ದೇನೆ ಇಲ್ಲಿ. ಸರ್, ರಾಷ್ಟ್ರೀಯ ವಿಜ್ಞಾನ ಪುರಸ್ಕಾರ ಅಂದ್ರೆ ಸೈನ್ಸ್ ಅಂಡ್ ರಿಸರ್ಚ್ ಟೆಕ್ನಾಲಜಿ, ಒಟ್ಟು 13 ಫೀಲ್ಡ್ಗಳು. ಯಾವ್ದು 13 ಫೀಲ್ಡ್? ಫಿಸಿಕ್ಸ್, ಕೆಮಿಸ್ಟ್ರಿ, ಬಯಾಲಜಿ ಇಲ್ಲಿ ಕೊಟ್ಟಿದ್ದೀನಿ ನೋಡಿ. 13 ಫೀಲ್ಡ್ ಅಲ್ಲಿ ಯಾರು ಸೇವೆ ಸಲ್ಲಿಸಿರ್ತಾರೆ, ಯಾರು ರಿಸರ್ಚ್ ಮಾಡಿರ್ತಾರೆ ಅಂತವ್ರು ಕೊಡ್ತಕ್ಕಂಥದ್ದು. ಇದರಲ್ಲಿ ವಿಜ್ಞಾನ ರತ್ನ ಅಂತ ನೋಡಿ, ಇದರಲ್ಲಿ ನಾವು ನೋಡೋದಾದ್ರೆ ಕ್ಯಾಟಗರಿ ಮಾಡ್ತಾರೆ. ಈ ಕ್ಯಾಟಗರಿಯಲ್ಲಿ ನೋಡಿ, ವಿಜ್ಞಾನ ರತ್ನ, ವಿಜ್ಞಾನ ಶ್ರೀ, ವಿಜ್ಞಾನ ಯುವ ಶಾಂತಿ ಸ್ವರೂಪ, ಮತ್ತೆ ವಿಜ್ಞಾನ ಟೀಮ್ ಅಂತ ಹೇಳಿ ಈ ತರ 4 ಕ್ಯಾಟಗರಿ ಮಾಡಿ ಕೊಡ್ತಕ್ಕಂಥದ್ದು. ಲೈಕ್ ಪದ್ಮ ಅವಾರ್ಡ್ಸ್ ಇದೆಯಲ್ಲ ನಮಗೆ, ಆ ತರ ಇದನ್ನು ಕೂಡ ವಿಜ್ಞಾನಕ್ಕೆ ಸಂಬಂಧಪಟ್ಟಂತೆ ಮಾಡ್ತಕ್ಕಂಥದ್ದು. ಸಿಮಿಲರ್ ಟು ಪದ್ಮ ಅವಾರ್ಡ್ಸ್ ಅಂತ ಹೇಳ್ಬೋದು. 4 ಕ್ಯಾಟಗರಿಯಲ್ಲಿ ಮಾಡ್ತಾರೆ. ಈ ಸಲ ವಿಜ್ಞಾನ ರತ್ನ ಅವಾರ್ಡು ನಮಗೆ ಮರಣೋತ್ತರವಾಗಿ ಪ್ರೊಫೆಸರ್ ಜಯಂತ್ ವಿಷ್ಣು ನಾರ್ಲಿಕರ್ ಅವರಿಗೆ ಸಿಕ್ಕಿದೆ. ಓಕೆ, ಹಾಯ್ಲ್ ನಾರ್ಲಿಕರ್ ಥಿಯರಿ ಆಫ್ ಗ್ರಾವಿಟಿನ ಮಂಡಿಸಿರ್ತಾರೆ. ಐನ್ಸ್ಟೈನ್ ಜನರಲ್ ರಿಲೇಟಿವಿಟಿ ಥಿಯರಿ ಸಪೋರ್ಟ್ ಮಾಡೋ ರೀತಿ ಇರ್ತಕ್ಕಂಥ ಒಂದು ಥಿಯರಿ. ಹಂಗಾಗಿ ಇವ್ರಿಗೆ ತೀರೋಗ್ತಾರೆ. ಹಾಗಾಗಿ ಪೋಸ್ಟ್ ಮಾತರ್ಸ್ ಅಂದ್ರೆ ಮರಣ ನಂತರ ಇವ್ರಿಗೆ ಈ ವಿಜ್ಞಾನ ರತ್ನ ಪ್ರಶಸ್ತಿ ಸಿಕ್ಕಿದೆ. ಓಕೆ, ಸೊ ಇದು ವೆರಿ ಇಂಪಾರ್ಟೆಂಟ್ ನೋಡ್ಕೊಳ್ಳಿ. ಇದನ್ನ ಮಿನಿಸ್ಟ್ರಿ ಆಫ್ ಸೈನ್ಸ್ ಅಂಡ್ ಟೆಕ್ನಾಲಜಿ ಕೊಡುಗೆ ಕೊಡ್ತಕ್ಕಂಥದ್ದು. ಇಲ್ಲಿ ನಿಮಗೆ ಹೇಳಿದ 24 ಜನ ಸಿಕ್ಕಿದೆ ಅಂತ ಬೇರೆ ಬೇರೆ ಕ್ಯಾಟಗರಿಯಲ್ಲಿ ಕೊಟ್ಟಿದ್ದೀನಿ, ನೋಡ್ಕೊಳ್ಳಿ ಯಾವ್ಯಾವ ಕ್ಯಾಟಗರಿ ಯಾಕೆ ಸಿಕ್ಕಿದೆ ಅಂತ. ಎಲ್ಲದೂ ಕೇಳಲ್ಲ, ಇದನ್ನ ಕೇಳ್ತಾರೆ. ವಿಜ್ಞಾನ ರತ್ನ ವೆರಿ ಇಂಪಾರ್ಟೆಂಟ್. ಹಿಂಗೆ ಭಾರತ ರತ್ನ ಅಂತೀವಿ, ಹಂಗೆ ವಿಜ್ಞಾನ ರತ್ನ ಇಂಪಾರ್ಟೆಂಟ್ ಆಗುತ್ತೆ. ಮತ್ತೆ ಯಾವ 13 ಫೀಲ್ಡ್ಗಳು ಯಾವ್ದು ಇದನ್ನ ನೋಡ್ಕೊಳ್ಳಿ. ಇದನ್ನ ಎಕ್ಸಾಮ್ ಅಲ್ಲಿ ಕೇಳ್ತಾರೆ. ಕೇಳಿದ್ದೇನೆ ಒಂದ್ಸಲ, ಯಾವಾಗಲೂ ಯಾವ್ದ್ರಲ್ಲ ಕೇಳಿದ್ದೆ, ಇದನ್ನ ನೆನಪಿದೆ ನನಗೆ. ಹಂಗಾಗಿ ನೋಡ್ಕೊಳ್ಳಿ, ಫೀಲ್ಡ್ ನೋಡ್ಕೊಳ್ಳಿ, ಯಾರಿಗೆ ಸಿಕ್ತು ವಿಜ್ಞಾನ ರತ್ನ ನೋಡ್ಕೊಳ್ಳಿ, ಇದು ಯಾವ ಮಿನಿಸ್ಟ್ರಿ ಕೊಡ್ತಾರೆ ನೋಡ್ಕೊಳ್ಳಿ. ಓಕೆ, ಇದು ಯಾರು ಕೊಡ್ತಾರೆ? ಇದು ಭಾರತೀಯರಾಗಿರ್ಬೋದು, ಸರ್ಕಾರಿ ಖಾಸಗಿಯರಾಗಿರ್ಬೋದು, ಭಾರತ ಮೂಲದ ವಿದೇಶಿಯಲ್ಲಿ ನೆಲೆಸಿ ಅವರು ಭಾರತದಲ್ಲಿ ಇರ್ತಕ್ಕಂಥ ಮೂಲದ ಜನರಿಗೂ ಕೂಡ ಕೊಡಬಹುದು. ಓಕೆ, ನೆಕ್ಸ್ಟ್ ಬರ್ತೀನಿ. ಇತ್ತೀಚೆಗೆ ಸುದ್ದಿಯಲ್ಲಿ ಕಂಡವರು ವಿಶ್ವ ಪರಂಪರೆ ಔಟ್ಲುಕ್ ಇತ್ತೀಚೆಗೆ ಬಿಡುಗಡೆ ಆಯ್ತು ಸ್ನೇಹಿತರೆ. ನಿಮ್ಗೆ IUCN ಬಗ್ಗೆ ಲಾಸ್ಟ್ 1-2-3 ವೀಕ್ಸ್ ಒಂದೊಂದು ಕ್ವಶನ್ಸ್ ತಗೋತಾ ಇದ್ದೀನಿ ನಾನು. ನಿಮಗೆ GK ಕೂಡ ಕವರ್ ಮಾಡ್ತೇನೆ. ವೆರಿ ಇಂಪಾರ್ಟೆಂಟ್ ನೋಡ್ಕೊಳ್ಳಿ, ಯಾಕಂದ್ರೆ ಇದು ಸಮ್ಮೇಳನ UAE ಅಬುದಾಬಿಲಿ ಸಮ್ಮೇಳನ ಆಗ್ತಾ ಇದೆ. ಹಂಗಾಗಿ ನೆಕ್ಸ್ಟ್ ಇದು ಯಾರು ಬಿಡುಗಡೆ ಮಾಡಿದ್ದು? ಅಂತಾರಾಷ್ಟ್ರೀಯ ಪ್ರಕೃತಿ ಸಂರಕ್ಷಣಾ IUCN ಬಿಡುಗಡೆ ಮಾಡಿದ್ದು. ಯಾವ್ದಿದು? ವಿಶ್ವ ಪರಂಪರೆ ಅಂದ್ರೆ IUCN ವರ್ಲ್ಡ್ ಹೆರಿಟೇಜ್ ಔಟ್ಲುಕ್ 4 ಅಂತ 4ನೇ ಆವೃತ್ತಿ ಇದು. ಹಾಗಾಗಿ ಇಲ್ಲಿ ಏನಿಲ್ಲ, ಸಿಂಪಲ್. ಇದು ಕನ್ಸರ್ನ್ ಅಂದ್ರೆ ಈಗ 4 ರೀತಿ ಕ್ಯಾಟಗರಿ ಮಾಡುತ್ತೆ. ನ್ಯಾಚುರಲ್ ಸೈಟ್ಸ್ ಗಳನ್ನ ಗುಡ್ ವಿತ್ ಸಮ್ ಕನ್ಸರ್ನ್, ಸಿಗ್ನಿಫಿಕೆಂಟ್ ಕನ್ಸರ್ನ್, ಕ್ರಿಟಿಕಲ್ ಅಂತ 4 ಕ್ಯಾಟಗರಿ. ಇದು ತುಂಬಾ ವರ್ಸ್ಟ್, ಇದು ಸೆಕೆಂಡ್ ವರ್ಸ್ಟ್, ಇದು ಫಸ್ಟ್, ಇದು ಸೆಕೆಂಡ್ ಅಂತ. ಸೊ ಈ ತರ ಕ್ಯಾಟಗರಿಯಲ್ಲಿ ಭಾರತದ 2 ಲಿಸ್ಟ್ ಮಾಡಿದೆ ಈ ಒಂದು ರಿಪೋರ್ಟ್ ಅಲ್ಲಿ. ಅಸ್ಸಾಂನ ಮಾನಸ ನ್ಯಾಷನಲ್ ಪಾರ್ಕ್, ವೆಸ್ಟ್ ಬೆಂಗಾಲ್ನ ಸುಂದರ್ಬನ್ ನ್ಯಾಷನಲ್ ಪಾರ್ಕ್ ಮತ್ತು ವೆಸ್ಟರ್ನ್ ಘಾಟ್ಸ್, ಇವು ಎಲ್ಲನೂ ಕೂಡ ಸಿಗ್ನಿಫಿಕೆಂಟ್ ಕನ್ಸರ್ನ್ ಒಂದು ಕ್ಯಾಟಗರಿಲಿ ಬರ್ತವೆ ಅಂತಕ್ಕಂಥದ್ದು ಈ ಒಂದು ಲಿಸ್ಟ್ ಅಲ್ಲಿ ಇದೆ. ಹಂಗೆ ಬೇರೆ ಬೇರೆದು ಇದೆ, ಬಟ್ ಭಾರತದ ಈ 3 ಲಿಸ್ಟ್ ಅಲ್ಲಿ ಇದೆ. ಹಂಗಾಗಿ ಇದನ್ನ ತಗೊಂಡಿದ್ದೀನಿ ಕ್ವಶನ್. ಇದನ್ನ ಯಾರಿಗೆ ಬಿಡುಗಡೆ ಮಾಡ್ತಾರೆ? ನಮ್ಮ IUCN ಅಂತಾರಾಷ್ಟ್ರೀಯ ಪ್ರಕೃತಿ ಸಂರಕ್ಷಣಾ ಒಕ್ಕೂಟ, ಇಂಟರ್ನ್ಯಾಷನಲ್ ಯೂನಿಯನ್ ಕನ್ಸರ್ವೇಷನ್ ಇನ್ ನೇಚರ್. ಓಕೆ, ಈ ಒಂದು ಸಂಸ್ಥೆ ಬಿಡುಗಡೆ ಮಾಡ್ತಕ್ಕಂಥದ್ದು. ಇದು 4ನೇ ಆವೃತ್ತಿ. ಓಕೆ, ಫೈನ್ ಸರ್. ನೆಕ್ಸ್ಟ್ ಸ್ಕಿಲ್ಲಿಂಗ್ ಫಾರ್ AI ರೆಡಿನೆಸ್, SOAR ಅಂತ ಕರಿತೀವಿ. ಎಸ್ ಅಂದ್ರೆ ಸ್ಕಿಲ್ಲಿಂಗ್ ಫಾರ್ AI ರೆಡಿನೆಸ್ ಅಂತ ಕರಿತೀವಿ. ಇದಕ್ಕೆ ಸಂಬಂಧಪಟ್ಟಂತೆ ಕ್ವಶನ್ ತಗೊಂಡಿದ್ದೀನಿ. ಇದು ಶಿಕ್ಷಣ ಸಚಿವಾಲಯ ಪ್ರಾರಂಭಿಸುತ್ತದೆ. ಶಿಕ್ಷಣನ ಅಲ್ಲ ಅನ್ಸುತ್ತೆ. ಇದು ಭಾರತದ ಶಾಲಾ ಶಿಕ್ಷಣ ಮತ್ತು ತರಬೇತಿ ಪರಿಸರ ವ್ಯವಸ್ಥೆಗಳಲ್ಲಿ ಕೃತಕ ಬುದ್ಧಿಮತ್ತೆ ಕಲಿಕೆಯನ್ನು ಸಂಯೋಜಿಸುವ ಗುರಿಯನ್ನು ಹೊಂದಿದೆ. ಹೌದು. ಈ ಕಾರ್ಯಕ್ರಮ ಕೇಂದ್ರ ಸರ್ಕಾರ ಪ್ರತ್ಯೇಕ ಬಜೆಟ್ ಬೆಂಬಲವನ್ನು ಒದಗಿಸಿದೆ. ಹೌದು. ಕೇವಲ 2 ಮಾತ್ರ ಸರಿ. ಯಾವುದು ಸರ್? ಆಪ್ಷನ್ 2 and 3. ಯಾಕಂದ್ರೆ ಶಿಕ್ಷಣ ಸಚಿವಾಲಯ ಅಡಿಯಲ್ಲಿ ಬರಲ್ಲ. ಇದು ಬರತಕ್ಕಂಥದ್ದು ಸ್ಕಿಲ್ ಡೆವಲಪ್ಮೆಂಟ್ ಅಡಿಯಲ್ಲಿ ಸ್ನೇಹಿತರೆ. ನಮ್ಮ ಸ್ಕಿಲ್ ಡೆವಲಪ್ಮೆಂಟ್ ಏನು 10 ವರ್ಷ ಆಗ್ತಾ ಬಂತು, ಸ್ಕಿಲ್ ಇಂಡಿಯಾ ಮಿಷನ್ ಅಂತ ಹೇಳಿ, ಅದರ ಅಂಗವಾಗಿ ಈ ಒಂದು ಸ್ಕಿಲ್ ನ ಡೆವಲಪ್ ಮಾಡ್ತಕ್ಕಂಥದ್ದು. ಅಂದ್ರೆ ಏನರ್ಥ ಅಂದ್ರೆ ಏನೋ
ಸ್ಕಿಲ್ ಅಂದ್ರೆ ಅವರ ಒಂದು ಭೌತಿಕತೆಯನ್ನು ಡೆವಲಪ್ ಮಾಡೋದು. ಇದರಲ್ಲಿ ಸ್ಕಿಲ್ ಇಂಡಿಯಾ ಮಿಷನ್ ಅಲ್ಲಿ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅಂಡ್ ಡಿಜಿಟಲ್ ಇಂಡಿಯಾ ಇದನ್ನು ಕೂಡ ಮರ್ಜ್ ಮಾಡ್ತಾ ಇರ್ತಕ್ಕಂಥದ್ದು. ಅಂದ್ರೆ ಈ ಬಜೆಟ್ ಅಲ್ಲಿ ಇದಕ್ಕೆ ಹೊಸದಾಗಿ ದುಡ್ಡಿಟ್ಟು 500 ಕೋಟಿ ಇಟ್ಟಿದ್ದಾರೆ. ಅಂದ್ರೆ ಇಲ್ಲಿ ಏನ್ ಮಾಡ್ತಾರೆ ಅಂದ್ರೆ ಸೆಂಟರ್ ಆಫ್ ಫಾರ್ ಎಕ್ಸಲೆನ್ಸ್ ಇಂದ ಮುಂದೆ ನೆಕ್ಸ್ಟ್ ಈ ಡಿಜಿಟಲ್ ಜಗತ್ತಿಗೆ ಎಸ್ಪೆಷಲಿ ಸ್ಟೂಡೆಂಟ್ ಮತ್ತೆ ಟೀಚರ್ಸ್ ಇಬ್ರು ಕೂಡ ಏನಾಗ್ಬೇಕು ಸರ್, ಅವರ ಒಂದು ಈ ಒಂದು ಡಿಜಿಟಲ್ ಪ್ರಕಾರತೆಯನ್ನ ಬೆಳವಣಿಗೆ ತಗೋಬೇಕು ಅವರು ಕೂಡ. ಅಂದ್ರೆ ಅದ್ರ ಬಗ್ಗೆ ಲರ್ನ್ ಮಾಡಬೇಕು. ಹಂಗಾಗಿ 6ರಿಂದ 12 ತರಗತಿಯವರೆಗೆ ಶಾಲಾ ವಿದ್ಯಾರ್ಥಿ ಮತ್ತು ಶಿಕ್ಷಕರನ್ನು ಗುರಿಯಾಗಿಸ್ಕೊಂಡು ಅವ್ರಿಗೆ ಪ್ರಿಪೇರ್ನೆಸ್ ಇರಬೇಕು. ಓಕೆ, ಅವರ ಸ್ಕಿಲ್ ಕೌಶಲ್ಯ ಅಭಿವೃದ್ಧಿ ಆಗ್ಬೇಕು. ಅದನ್ನ ಇಟ್ಕೊಂಡು ತಂದಿರ್ತಕ್ಕಂಥ ಒಂದು ಪ್ರೋಗ್ರಾಮ್ ಇದು ಸೋರ್ ಅಂತಕ್ಕಂಥದ್ದು. ಇದರಲ್ಲಿ ನಮ್ಮ ನ್ಯಾಷನಲ್ ಅಪ್ರೆಂಟಿಸ್ಶಿಪ್ ಒಂದು ಪಾರ್ಟ್ನರ್ಶಿಪ್ ಸ್ಕೀಮ್ ಏನಿದೆ ಅದರ ಅಡಿಯಲ್ಲಿ ಆಗಿರ್ಬೋದು, ಕೌಶಲ್ಯ ಭಾರತ ಮಿಷನ್, ಸ್ಕಿಲ್ ಇಂಡಿಯಾ ಮಿಷನ್ ಅಡಿಯಲ್ಲಾಗಿರ್ಬೋದು, ಡಿಜಿಟಲ್ ಕಲೀಕರಣಗಳನ್ನ ಒಟ್ಟಿಗೆ ಗೂಡಿಸ್ಕೊಂಡು AI ಸಂಬಂಧಪಟ್ಟಂತೆ ಇಬ್ಬರಿಗೂ ಕೂಡ ಮಾಡ್ತಾ. ಇದರಲ್ಲಿ 15 ಗಂಟೆಗಳ ಮಾಡ್ಯೂಲ್, ಒಂದು 15 ಅವರ್ಸ್ ವಿದ್ಯಾರ್ಥಿಗಳಿಗೆ, ಶಿಕ್ಷಕರಿಗೆ ಒಂದು 45 ಗಂಟೆಗಳ ಮಾಡ್ಯೂಲ್ಗಳನ್ನು ತಯಾರಿ ಮಾಡಿ ಅವ್ರಿಗೆ AI ಬಗ್ಗೆ ಏನು ಎತ್ತ ಹೆಂಗ್ ಮಾಡಬೇಕು, ಏನು ಎತ್ತ ಇದನ್ನೆಲ್ಲ ಮಾಡ್ತಾ ಇದ್ದಾರೆ. ಇದರಲ್ಲಿ 1480 ಅಪ್ರೆಂಟಿಸ್ಶಿಪ್ಗಳನ್ನು ಕೂಡ ಮತ್ತೆ ಡೇಟಾ ಇಂಜಿನಿಯರ್, ಡೇಟಾ ಇಂಜಿನಿಯರ್, ಮೆಷಿನ್ ಲರ್ನಿಂಗ್ ಇಂಜಿನಿಯರ್ ಅಂತವ್ರನ್ನು ಕೂಡ ಒಂದು ಟ್ರೈನಿಂಗ್ ಕೊಡಬೇಕು ಈ ಒಂದು ಅಡಿಯಲ್ಲಿ ಅಂತ ಮಾಡಿರತಕ್ಕಂಥದ್ದು ಈ ಸೋರ್ ಅಂದ್ರೇನು, ಸ್ಕಿಲ್ಲಿಂಗ್ AI ರೆಡಿನೆಸ್ ಅಂತ ಹೇಳಿ. ಓಕೆ, ಇಟ್ ಇಸ್ ಲಾಂಚ್ ಬೈ ಮಿನಿಸ್ಟ್ರಿ ಆಫ್ ಸ್ಕಿಲ್ ಡೆವಲಪ್ಮೆಂಟ್ ಅಂಡ್ ಎಂಟರ್ಪ್ರಿನರ್ಶಿಪ್. ವೆರಿ ಇಂಪಾರ್ಟೆಂಟ್, ಇದು ಎಕ್ಸಾಮ್ ಅಲ್ಲಿ ಕೇಳಬಹುದು. ಇದು ಇಂಗ್ಲಿಷ್ ಅಲ್ಲಿ ಕೊಟ್ಟಿದ್ದು ನೋಡ್ಕೊ. ನೆಕ್ಸ್ಟ್ ಬರ್ತೀನಿ ಸ್ನೇಹಿತರೆ. ಇತ್ತೀಚೆಗೆ ಸುದ್ದಿಯಲ್ಲಿ ಬಂದಿರುವ GI ಟ್ಯಾಗ್ ಗೆ ಸಂಬಂಧಪಟ್ಟಂತೆ ತುಂಬಾ ಇದೆ. ಕರ್ನಾಟಕದ ಮತ್ತು ತಮಿಳುನಾಡು ನಿಂಬೆಹಣ್ಣು ಸುದ್ದಿಯಲ್ಲಿದೆ. ಇಂಡಿ ಅಂತೀವಿ ನಾವು, ನಿಂಬೆಹಣ್ಣು ಕರ್ನಾಟಕ ವಿಜಯಪುರದಲ್ಲಿ ಬರುತ್ತೆ. ಇಲ್ಲಿ ಸರ್ ವಿಜಯಪುರ. ಹಂಗೆ ಪುಲಿಯನ್ ಕುಡಿ ನಿಂಬೆ ತಮಿಳುನಾಡು ಇದು ಕೂಡ. ಓಕೆ, ಇದೆರಡು ತುಂಬಾ ಚೆನ್ನಾಗಿದೆ. ಹೈಯೆಸ್ಟ್ ಆಮ್ಲೀಯತೆ ಇದೆ, ಮತ್ತೆ ಆಮ್ಲ ಅದ್ರಲ್ಲಿ ಜಾಸ್ತಿ ಇದೆ, ಹೆಚ್ಚು ರಸ ಇರುವಳಿ ಕೊಡುತ್ತೆ, 50 to 80% ಸಿಪ್ಪೆನು ಚೆನ್ನಾಗಿದೆ. ಹಂಗಾಗಿ ಇದಕ್ಕೆ ಎರಡಕ್ಕೂ ಕೂಡ GI ಟ್ಯಾಗ್ ಇದೆ. ಇದು ಯಾಕೆ ಸುದ್ದಿಯಲ್ಲಿತ್ತು? 2 ಆಪ್ಷನ್ಸ್ ಕೂಡ ಕರೆಕ್ಟ್. ಯಾಕೆ ಸುದ್ದಿಯಲ್ಲಿತ್ತು ಅಂದ್ರೆ ಇದನ್ನ ನಮ್ಮ ಅಪೇಡಾ ಅಂತ ಏನ್ ಕರಿತೀವಿ, ಏನೋ ಅಪೇಡಾ ಅಂದ್ರೇನು, ಕೃಷಿ ಮತ್ತು ಸಂಸ್ಕೃತ ಆಹಾರ ಉತ್ಪನ್ನಗಳ ರಫ್ತು ಅಭಿವೃದ್ಧಿ ಪ್ರಾಧಿಕಾರ ಈ 2 ಶಿಪ್ಮೆಂಟ್ ಕರ್ನಾಟಕದ್ದು ಮತ್ತು ತಮಿಳುನಾಡುದು ಈ 2 ರೀತಿ ಇಂಡಿ ಮತ್ತೆ ಪುಲಿಯನ್ ಕುಂಡಿ ಅಂತ 2 ನಿಂಬೆಹಣ್ಣುಗಳನ್ನ ರಫ್ತು ಮಾಡ್ತಾ ಇದೀವಿ ಫಸ್ಟ್ ಟೈಮ್ ಯುನೈಟೆಡ್ ಕಿಂಗ್ಡಮ್ಗೆ. 2 GI ಟ್ಯಾಗ್ ಇರ್ತಕ್ಕಂಥದ್ದು ನೋಡಿ, ಇಲ್ಲಿ ಕೊಟ್ಟಿದ್ದೀನಿ ಇದು. ಓಕೆ, ಕರ್ನಾಟಕದ ವಿಜಯಪುರ ಜಿಲ್ಲೆಯಲ್ಲಿ ಬೆಳೆಯುವ ಇಂಡಿ ಅತ್ಯುತ್ತಮ ಗುಣಮಟ್ಟ, ಖಾರದ ಸುವಾಸನೆ, ಹೆಚ್ಚಿನ ರಸ ಇರುಳು, ಸಮತೋಲಿತ ಆಮ್ಲೀಯತೆಗೆ ಹೆಸರುವಾಸಿ, ವಿಶಿಷ್ಟ ಸುವಾಸನೆ ಕೂಡ ಇದೆ. ಹಂಗೆ ಪುಲಿಯಂಡಿ ನಿಂಬೆಗೆ ಬಂದ್ರು ಕೂಡ ಇದು ತೆಳುವಾದ ಸಿಪ್ಪೆ, ಬಲವಾದ ಆಮ್ಲೀಯತೆ, ಹೆಚ್ಚಿನ ಅರ್ಸ್ಕೋಬಿಕ್ ಅಂಶ ಹೊಂದಿರತಕ್ಕಂಥದ್ದು. ಹಾಗಾಗಿ ಇದೆರಡನ್ನೂ ಕೂಡ ಇದನ್ನ ನಾವು ವಿಜಯಪುರದಲ್ಲಿ ಬೆಳೆದ್ರೆ ಇದನ್ನ ಪುಲಿಯಕುಂಡಿ ತೆಂಕಸಿ ಜಿಲ್ಲೆಯಲ್ಲಿ ಇದನ್ನ ಬೆಳಿತಾರೆ. GI ಟ್ಯಾಗ್ ಇರ್ತಕ್ಕಂಥದ್ದು 500 kg ಸರಕುಗಳನ್ನು ರಫ್ತು ಮಾಡ್ತಾ ಇರ್ತಕ್ಕಂಥದ್ದು. ಹಾಗಾಗಿ ಇದು ಸುದ್ದಿಯಲ್ಲಿದೆ, ನೋಡ್ಕೊಳ್ಳಿ ಎಕ್ಸಾಮ್ಸ್ಗೆ. ನೆಕ್ಸ್ಟ್ ಬರ್ತೀನಿ. ಅಂತಾರಾಷ್ಟ್ರೀಯ ಸೌರ ಒಕ್ಕೂಟ ನೋಡಿ 8ನೇ ಒಂದು ಸಮ್ಮೇಳನ ನಡೀತಾ ಇದೆ. ಎಲ್ಲಿ ಸರ್? ದೆಹಲಿಯಲ್ಲಿ. ಓಕೆ, ಹಂಗಾಗಿ ವೆರಿ ಇಂಪಾರ್ಟೆಂಟ್ ಇದು. ಇದು ಪ್ರಧಾನ ಕಚೇರಿ ಹೊಂದಿರುವ ಮೊದಲ ಅಂತಾರಾಷ್ಟ್ರೀಯ ಅಂತರ್ ಸರ್ಕಾರಿ ಸಂಸ್ಥೆ ಆಗಿದೆ. ಹೌದು, ಭಾರತದಲ್ಲೇ ಇರ್ತಕ್ಕಂಥದ್ದು ಇದು. ಎಲ್ಲಿ ಸರ್? ಗುರ್ಗಾಂವ್ ಅಲ್ಲಿ ಇದೆ. ಗುರ್ಗಾಂವ್ ಅಂತ ಕರಿತೀವಿ, ಹೌದಲ್ವಾ? ಎಸ್. 2030 ವೇಳೆಗೆ ಸೌರಶಕ್ತಿ ಹೂಡಿಕೆಯಲ್ಲಿ 2 ಟ್ರಿಲಿಯನ್ ಸಂಗ್ರಹಿಸುವುದರ ಧ್ಯೇಯವಾಗಿದೆ. ಹೌದು ಸರ್. ಇಲ್ಲಿ ಇಲ್ಲಿ ಆಪ್ಷನ್ 1 ಮಾತ್ರ ಕರೆಕ್ಟ್. ಆಪ್ಷನ್ 2 2 ಟ್ರಿಲಿಯನ್ ಅಲ್ಲ, 3 ಟ್ರಿಲಿಯನ್ ಅಲ್ವಾ ಸರ್? ನೋಡಿ ಎಲ್ಲಿ ಸರ್? ಸಾರಿ, 1 ಟ್ರಿಲಿಯನ್, ನಾಟ್ 2 ಟ್ರಿಲಿಯನ್. 1 ಟ್ರಿಲಿಯನ್ 2030 ಇದನ್ನ ಗ್ಲೋಬಲ್ ಇದರಲ್ಲಿ ನಾವು ಮಾಡಬೇಕು ಅಂತ. ಇಂಟರ್ನ್ಯಾಷನಲ್ ಸೋಲಾರ್ ಅಲಯನ್ಸ್ ಬಗ್ಗೆ ಗೊತ್ತಿರಬೇಕು. ಅಂತಾರಾಷ್ಟ್ರೀಯ ಸೌರ ಒಕ್ಕೂಟ ನಾವು 2015 ಪ್ಯಾರಿಸ್ ಇದರಲ್ಲಿ ನಾವು ಮತ್ತೆ ಫ್ರೆಂಚ್ ಸರ್ಕಾರ ಒಟ್ಟಿಗೆ ಮಾಡ್ತಕ್ಕಂಥದ್ದು. ಭಾರತದಲ್ಲಿ ಇದನ್ನ ಹೆಡ್ ಕ್ವಾರ್ಟರ್ಸ್ ನ ಮಾಡ್ಕೊಂಡಿದೀವಿ. ಓಕೆ, 2015 ಪ್ಯಾರಿಸ್ ನಮ್ಮ COP21 ಅನ್ಕೋತೀನಿ ಆಯ್ತಲ್ಲ, UNFCC ಇದು UNFCC COP21 ಆಯ್ತಲ್ಲ, ಆ ಸಮ್ಮೇಳನದಲ್ಲಿ ಇದನ್ನ ಘೋಷಣೆ ಮಾಡೋದು. ಸೊ ಇವಾಗ 124 ಸದಸ್ಯ ಮತ್ತು ಸಹಿ ಹಾಕಿದ ದೇಶಗಳನ್ನು ಹೊಂದಿರತಕ್ಕಂಥದ್ದು. ಇಲ್ಲಿ 40ಕ್ಕೂ ಹೆಚ್ಚು ರಾಷ್ಟ್ರಗಳು ಈ ಸಮ್ಮೇಳನದಲ್ಲಿ ಭಾಗವಹಿಸಿರುವ ಮಿನಿಸ್ಟರ್ಗಳು. 4 ಡೇ ಇವೆಂಟ್ ಆಗಿತ್ತು. ಇಲ್ಲಿ ಭಾರತದಲ್ಲಿ ನೋಡೋದಾದ್ರೆ ನಾವು 5 ವರ್ಷ 2030 ನಾವೇನು 50% ನಾವು ಒಂದು ನಾನ್ ರಿನ್ಯೂಬಲ್ ಸೋಲಾರ್ ಇಂದ ಮಾಡಬೇಕು, ನಾನ್ ರಿನ್ಯೂಬಲ್ ಎನರ್ಜಿ ಸೋರ್ಸ್ ಇಂದ ಮಾಡಬೇಕು ಅಂತ ನಾವೇನು ಅನ್ಕೊಂಡಿದ್ವಿ, ರಿನ್ಯೂಬಲ್ ಇಂದ ಮಾಡಬೇಕು ಅನ್ಕೊಂಡಿದ್ವಿ. ಅದನ್ನ 5 ವರ್ಷ ಮುಂಚಿತವಾಗಿ ನಾವು ಸಾಧಿಸಿದ್ವಿ. ಈಗ ಭಾರತ 50% ಪ್ರತಿಶತವನ್ನು ನಾವು ಈ ಒಂದು ಪಳೆಯುಳಿಕೇತರ ಇಂಧನದಿಂದ ನಾವು ಏನ್ ಮಾಡ್ತಾ ಇದೀವಿ, ಅಚೀವ್ ಮಾಡಿದೀವಿ ಆಲ್ರೆಡಿ. ಹಂಗೆ ಇದನ್ನ ವಿಶ್ವದ 2ನೇ ಅತಿ ದೊಡ್ಡ ಮಾರುಕಟ್ಟೆಯಾಗಿ ಮಾಡಬೇಕು. ಭಾರತ ವಿಶ್ವದ 3ನೇ ಅತಿ ದೊಡ್ಡ ಸೌರ ಉತ್ಪಾದಕ ಆಗಿದೆ. ಹಂಗಾಗಿ ಇದನ್ನ ನಾವು ಸಾಧಿಸಬೇಕು. ಮತ್ತೆ ಈ ಎಸ್ಪೆಷಲಿ ಸಮಭಾಜಕ ವೃತ್ತದ ರಾಷ್ಟ್ರಗಳ ಸುತ್ತಮುತ್ತ ಏನಿವೆ ಅವುಗಳು ಸೋಲಾರ್ ಫಾಸಿಲ್ ಫ್ಯೂಯಲ್ ಏತರ, ನಾನ್ ಫಾಸಿಲ್ ಫ್ಯೂಯಲ್ ಏತರ, ಓಕೆ, ಪಳೆಯುಳಿಕೆಯೇತರ ಇಂಧನಗಳ ಒಂದು ಇದ್ರ ಮೇಲೆ ಡಿಪೆಂಡ್ ಆಗಿರೋದು ಇದ್ರ ಪ್ರಮುಖ ಉದ್ದೇಶವಾಗಿದೆ. ಹಾಗೆ ಗ್ಲೋಬಲ್ ವಾರ್ಮಿಂಗ್ ಕೂಡ ತಡೆಯಬಹುದು. ಓಕೆ, ನೋಡ್ಕೊಳ್ಳಿ ಇದನ್ನ.
ನೆಕ್ಸ್ಟ್ ಭಾರತದ ನೀಲಿ ಆರ್ಥಿಕತೆ ಆಳ ಒಳ ಸಮುದ್ರ ಮತ್ತು ಕಡಲಾಚೆ ಮೀನುಗಾರಿಕೆ ಬಳಸಿಕೊಳ್ಳುವ ತಂತ್ರ ಎಂಬ ವರದಿಯನ್ನು ಯಾರು ಬಿಡುಗಡೆ ಮಾಡಿದ್ರು ಸರ್? ಇದನ್ನ ನೀತಿ ಆಯೋಗ ಬಿಡುಗಡೆ ಮಾಡಿತು. ವೆರಿ ಇಂಪಾರ್ಟೆಂಟ್ ಒನ್ಸ್ ಅಗೇನ್. ಇದು ಭಾರತ ನೀಲಿ ಆರ್ಥಿಕತೆ ಅಂದ್ರೆ ಭಾರತ ಅಂದ್ರೆ ಇಂಡಿಯಾ ಬ್ಲೂ ಎಕಾನಮಿ ಅಂತ ಸ್ಟ್ರಾಟಜಿ ಫಾರ್ ಹಾರ್ನೆಸಿಂಗ್ ಡೀಪ್ ಸಿ ಅಂಡ್ ಆಫ್ ಶೋರ್ ಫಿಶರೀಸ್ ಅಂತ ರಿಪೋರ್ಟ್. ಇದು ಏನ್ ಹೇಳುತ್ತಪ್ಪ ರಿಪೋರ್ಟ್ ಅಂದ್ರೆ ನಮ್ಮ ತಂತ್ರಜ್ಞಾನ ಸಮುದಾಯ ಬಳಸಿಕೊಂಡು ಮೀನುಗಾರಿಕೆ ಕ್ಷೇತ್ರದಲ್ಲಿ ನಾವು ಸುಸ್ಥಿರ ಅಭಿವೃದ್ಧಿಯನ್ನ ಹಂತ ಹಂತವಾಗಿ ಮಾಡಬೇಕು ಅಂತಕ್ಕಂಥದ್ದು. ಈಗ ಈ ರಿಪೋರ್ಟ್ ಅಲ್ಲಿ ಏನಿದೆ, ಇಂಡಿಯಾ ಅಟ್ ಪ್ರೆಸೆಂಟ್ ಸೆಕೆಂಡ್ ಲಾರ್ಜೆಸ್ಟ್ ಫಿಶ್ ಪ್ರೊಡ್ಯೂಸಿಂಗ್ ಕಂಟ್ರಿ ಅಂದ್ರೆ ಫಿಶ್ ನ ಪ್ರೊಡ್ಯೂಸ್ ಮಾಡ್ತಾರೆ ನಾವು ಸೆಕೆಂಡ್ ಲಾರ್ಜೆಸ್ಟ್ ಓಕೆ ವರ್ಲ್ಡ್ ಅಲ್ಲಿ. ಮತ್ತೆ ಗ್ಲೋಬಲ್ ಅಂತ ತಗೊಂಡಾಗ ನಮ್ದಲ್ಲಿ 8% ಆಫ್ ದ ಪ್ರೊಡಕ್ಷನ್ ಆಗುತ್ತೆ. ಓಕೆ 30 ಮಿಲಿಯನ್ ಜನರಿಗೆ ಇದು ಜೀವನೋಪಾಯನ ಕೊಡುತ್ತೆ. 60,523 ಕೋಟಿ ವಾರ್ಷಿಕವಾಗಿ ಇದರಿಂದ ನಾವು ಸಂಪಾದನೆ ಮಾಡ್ತಾ ಇದೀವಿ ಅಂತ ಹೇಳುತ್ತೆ. ಇದನ್ನ ಇಷ್ಟೇ ಅಲ್ಲ, ಇದನ್ನ ಇನ್ನೂ ಚೆನ್ನಾಗಿ ಮಾಡ್ಕೊಂಡು ಹೋಗ್ಬೇಕು. ಹಂಗಾಗಿ ಈ ರಿಪೋರ್ಟ್ ಅಲ್ಲಿ ಏನ್ ಹೇಳುತ್ತೆ ಅಂದ್ರೆ ಇದನ್ನ ಫೇಸ್ಡ್ ಅಪ್ರೋಚ್ ಅಲ್ಲಿ ನಾವು ಡೆವಲಪ್ ಮಾಡಬೇಕು. ಓಕೆ ನಂಬರ್ 1 ಹೋಗ್ಬೇಕು, ಫೇಸ್ಡ್ ಅಪ್ರೋಚ್ ಡೆವಲಪ್ ಮಾಡಬೇಕು. ಹಂಗಾಗಿ 6 ಕೀ ಪಾಲಿಸಿ ಅಂತಂದಿರೆ ಆ 3 ಫೇಸ್ ಅಪ್ರೋಚ್ ಏನು, ಫಸ್ಟ್ ಫೇಸ್ 1 ಅಂತ 2025-28 ತನಕ ನಾವು ಫೌಂಡೇಶನ್ ಹಾಕೋಬೇಕು. ಹೆಂಗ್ ಫೌಂಡೇಶನ್ ಹಾಕೋಬೇಕು ಅಂದ್ರೆ ಎಷ್ಟು ಬೇಗ ನಾವು ಅಚೀವ್ ಮಾಡ್ತೀವಿ ಅನ್ನೋದ್ರ ಬಗ್ಗೆ ಫೌಂಡೇಶನ್ ಹಾಕ್ಬೇಕಾಗತ್ತೆ, ಪ್ಲಾನಿಂಗ್ ಮಾಡ್ಬೇಕಾಗತ್ತೆ. ಫೇಸ್ 2 29-32 2032 ಅದನ್ನ ಅಚೀವ್ ಮಾಡಬೇಕು. ಗ್ಲೋಬಲ್ ಜಾಗತಿಕವಾಗಿ ಕಾಂಪಿಟೇಟಿವ್ ಏನಿದೆ ಅದಕ್ಕೆ ನಾವು ಸೆಟ್ಟು ಹೊಡೆದು ನಿಂತ್ಕೋಬೇಕು. ಸೊ ಅದಕ್ಕೆ ಏನ್ ಮಾಡ್ಬೇಕು, ಏನೇನು ಪಾಲಿಸಿ ತರಬೇಕು, ನಮ್ಮ ಟೆಕ್ನಾಲಜಿ ಹೆಂಗಿರಬೇಕು ಅದರ ಮೇಲೆ ಕಾನ್ಸಂಟ್ರೇಟ್ ಮಾಡಿ ಅದ್ರ ಜೊತೆಗೆ ನಾವು ಸ್ಪರ್ಧೆ ಮಾಡಬೇಕು ಗ್ಲೋಬಲ್ ಜೊತೆಗೆ. ಫೇಸ್ 3 ಗ್ಲೋಬಲ್ ಲೀಡರ್ಶಿಪ್ ಆಗ್ಬೇಕು ನಾವು. ಓಕೆ ಆಳ ಕಡಲಾಚೆ ಒಳ ಸಮುದ್ರದ ಮೀನುಗಾರಿಕೆ ನಾವು ಗ್ಲೋಬಲ್ ನಂಬರ್ 1 ಆಗ್ಬೇಕು 2033 ನಂತರ. ಅದು ಈ ತರ ಫೇಸ್ 1, ಫೇಸ್ 2, ಫೇಸ್ 3 ಆಗಿ ಪ್ಲಾನಿಂಗ್ ಮಾಡಿಕೊಂಡು ಒಂದು ಫೇಸ್ಡ್ ಅಪ್ರೋಚ್ ನ ಮಾಡಿರ್ತಕ್ಕಂಥದ್ದು ಈ ಒಂದು ರಿಪೋರ್ಟ್ ಅಡಿಯಲ್ಲಿ. ಮತ್ತೆ 6 ಕೀ ಪಾಲಿಸಿ ಇನ್ವೆನ್ಷನ್ಸ್ ಇದೆ. ಅಂದ್ರೆ ನಾವು ಪಾಲಿಸಿ ರೆಗ್ಯುಲೇಷನ್ ಮಾಡೋದಂಗೆ ಕನ್ನಡದಲ್ಲಿ ಕೊಟ್ಟಿದ್ದೀನಿ. ಮತ್ತೆ ಅದನ್ನ ಕೆಪಾಸಿಟಿ ಬಿಲ್ಡ್ ಮಾಡೋದಂಗೆ, ಮಾಡರ್ನೈಸ್ ಮಾಡೋದಂಗೆ, ಪ್ರಮೋಟಿಂಗ್ ಸಸ್ಟೈನಬಲ್ ಸುಸ್ಥಿರವಾಗಿ ನಾವು ಫಿಶ್ ಗಳನ್ನ ಮ್ಯಾನೇಜ್ಮೆಂಟ್ ಮತ್ತೆ ಅದನ್ನ ಹಿಡಿಯೋದು, ಅದನ್ನ ಪ್ರೊಡಕ್ಷನ್ ಮಾಡೋದು ಹೆಂಗೆ, ಈ ತರ ಒಂದು 6 ಕೀ ಪಾಲಿಸಿಗಳನ್ನ ಇಟ್ಕೊಂಡು ಮಾಡಿರ್ತಕ್ಕಂಥದ್ದು ಸ್ನೇಹಿತರೆ. ನೋಡಿ ಎಕ್ಸಾಮ್ ಅಲ್ಲಿ ಏನ್ ಕೇಳಬಹುದು, ಇದನ್ನ ಯಾರು ಬಿಡುಗಡೆ ಮಾಡಿದ್ರು, ವಾಟ್ ಈಸ್ ದಿಸ್ ರಿಪೋರ್ಟ್, ಈ ರಿಪೋರ್ಟ್ ಏನನ್ನ ಹೇಳುತ್ತೆ ಅದು ಗೊತ್ತಿರಬೇಕು. ಮತ್ತೆ ಈ ರಿಪೋರ್ಟ್ ಪ್ರಕಾರ ನಾವು ಭಾರತದಲ್ಲಿ ಕೇಳಬಹುದು, ಸಿಂಪಲ್ ಕ್ವಶನ್ ಕೇಳಬಹುದು, ಭಾರತ ಫಿಶ್ ಪ್ರೊಡ್ಯೂಸಿಂಗ್ ಎಷ್ಟು ಪರ್ಸೆಂಟ್ ಎಷ್ಟನೇ ಸ್ಥಾನದಲ್ಲಿದ್ದೀವಿ, ಸೆಕೆಂಡ್ ಸ್ಥಾನದಲ್ಲಿದ್ದೀವಿ. ಅದೇ ರೀತಿ ಗ್ಲೋಬಲ್ ಆಗಿ ನೋಡಿದ್ರೆ 8% ನಾವು ಗ್ಲೋಬಲ್ ಪ್ರೊಡಕ್ಷನ್ ನಾವು 8% ಭಾರತ ಒಂದೇ ಫಿಶ್ ನ ಪ್ರೊಡಕ್ಷನ್ ಮಾಡ್ತಾ ಇದೆ ಇಂಥದ್ದು ಕೇಳ್ತಾರೆ. ಮತ್ತೆ ಈ ಒಂದು ರಿಪೋರ್ಟ್ ಅಲ್ಲಿ 3 ಫೇಸ್, ನಮ್ಮ 3 ಫೇಸ್ ನ ಯಾವ ಒಂದು ಇಸ್ವಿ ಇದನ್ನ ಕೇಳಬಹುದು. ಮತ್ತೆ 6 ಕೀ ಪಾಲಿಸೀಸ್ ಬಗ್ಗೆ ನಿಮ್ಗೆ ಎಕ್ಸಾಮ್ ಅಲ್ಲಿ ಕೇಳುವಂತ ಚಾನ್ಸಸ್ ಇರುತ್ತೆ. ಓಕೆ ಅಂದ್ರೆ ಡಿಫಿಕಲ್ಟಿ ಮಾಡ್ಬೇಕಂದ್ರೆ ಇವೆಲ್ಲ ಕೇಳ್ತಾರೆ. ಅರ್ಥ ಆಗ್ತಿದೆಯಲ್ಲ? ಸೊ ದಿಸ್ ಇಸ್ ವೆರಿ ಇಂಪಾರ್ಟೆಂಟ್. ನೆಕ್ಸ್ಟ್ ಇತ್ತೀಚೆಗೆ ಬ್ರಿಟಿಷ್ ಅಕಾಡೆಮಿ ಪುಸ್ತಕ ಪ್ರಶಸ್ತಿ ಕೊಟ್ಟಿದ್ದಾರೆ. ಯಾರಿಗೂ ಭಾರತೀಯ ಮೂಲದ ಪ್ರಜೆ, ಭಾರತೀಯ ಮೂಲದ ಕೀನ್ಯಾದಲ್ಲಿ ಜನಿಸಿ UK ಅಲ್ಲಿ ಇರ್ತಕ್ಕಂಥ ಪ್ರಜೆ ಅವರು. ಓಕೆ ಏನಿದು ಕಾಲ್ಪನಿಕ ಮತ್ತು ಕಾಲ್ಪನಿಕವಲ್ಲದ 2 ಕ್ಷೇತ್ರಗಳಲ್ಲಿ ವಿಶ್ವದ ಅತ್ಯುನ್ನತ ಕೃತಿಗಳನ್ನು ಪುರಸ್ಕರಿಸುವುದು ಬಹುಮಾನದ ಉದ್ದೇಶವಾಗಿದೆ. ದಿಸ್ ಇಸ್ ರಾಂಗ್. ಅಂದ್ರೆ ಫ್ರಿಕ್ಷನ್ ನಾನ್ ಫ್ರಿಕ್ಷನ್ ಅಂತ, ಇದು ಫ್ರಿಕ್ಷನ್ಗಲ್ಲ, ನಾನ್ ಫ್ರಿಕ್ಷನ್ಗೆ ಕೊಡ್ತಕ್ಕಂಥದ್ದು. ಕಾಲ್ಪನಿಕವಲ್ಲದ ಕ್ಷೇತ್ರ ಅಂದ್ರೆ ಕಲ್ಪನೆ ಮಾಡಿ ಬರೆಯೋದಲ್ಲ, ಏನಿದೆ ರಿಸರ್ಚ್, ಏನಿದೆ ಸೈನ್ಸ್ ಅದನ್ನ ಮೇಲೆ ಬರೆಯತಕ್ಕಂಥದ್ದು. ಓಕೆ ಅರ್ಹತಾ ಮಾನದಂಡವೆಂದರೆ ಪುಸ್ತಕಗಳನ್ನು UK ಪ್ರಕಟಿಸಬೇಕು. ಹೌದು. ಯಾವುದೇ ರಾಷ್ಟ್ರೀಯತೆ ಲೇಖಕರು ನಾಮನಿರ್ದಿಷ್ಟ ಕೃತಿ ಇಂಗ್ಲಿಷ್ ಭಾಷೆಯಲ್ಲಿ ಲಭ್ಯವಿದ್ದರೆ ಒದಗಿಸಬೇಕು. ಹೌದು, ನೀವು UK ಪ್ರಕಟಿಸಿರ್ಬೇಕು. ನೀವು ಯಾವುದೇ ನ್ಯಾಷನಲಿಸ್ಟ್ ಆದ್ರೂ ಪರವಾಗಿಲ್ಲ, UK ಇಂಗ್ಲಿಷ್ ಅಲ್ಲಿ ಇರಬೇಕು. ಅಂತದಕ್ಕೆ ಕೊಡ್ತಕ್ಕಂಥದ್ದು ಬ್ರಿಟಿಷ್ ಅಕಾಡೆಮಿ ಒಂದು ಪ್ರಶಸ್ತಿ. ಹೌದು, ಆಪ್ಷನ್ 2 ಇಸ್ ದ ರೈಟ್ ಆನ್ಸರ್, ಆಪ್ಷನ್ 1 ಇಸ್ ದ ರಾಂಗ್. ಓಕೆ ಇಲ್ಲಿ ಏನಾಯ್ತು ಅಂದ್ರೆ ಸುನಿಲ್ ಅಂಬರಿತ್ ಅಂತಕ್ಕಂಥವ್ರು, ಇಂಡಿಯನ್ ಆರಿಜಿನ್ ಹಿಸ್ಟೋರಿಯನ್ ಅವರು ಬ್ರಿಟಿಷ್ ಅಕಾಡೆಮಿ ಬುಕ್ ಪ್ರೈಸ್ ನ ಸಿಕ್ಕಿದೆ. ಓಕೆ ಅವ್ರು ಬರ್ದಿದ್ದು ಯಾವ ಬುಕ್ ಅದು, ಬರ್ನಿಂಗ್ ಅರ್ತ್ ಅಂಡ್ ಎನ್ವೈರನ್ಮೆಂಟಲ್ ಹಿಸ್ಟ್ರಿ ಆಫ್ ದ ಲಾಸ್ಟ್ 500 years. ಹೆಂಗೆ ಭೂಮಿ ಉರಿತಾ ಇದೆ ಲಾಸ್ಟ್ 500 ವರ್ಷಗಳಿಂದ, ಹೆಂಗೆ ನಮ್ಮ ಎನ್ವೈರನ್ಮೆಂಟಲ್ ಹಿಸ್ಟ್ರಿ ಅನ್ನೋದ್ರ ಬಗ್ಗೆ ಬರ್ದಿದ್ದಾರೆ. ಅದು ನಾನ್ ಫಿಕ್ಷನ್, ಇದು ಕಾಲ್ಪನಿಕವಲ್ಲ. ಏನ್ ಪ್ರೆಸೆಂಟ್ ಏನಿದೆ ಅದನ್ನು ಬರ್ದಿರತಕ್ಕಂಥದ್ದು. ಇವರಿಗೆ 25,000 ಪೌಂಡ್ಸ್ ಪ್ರೈಸ್ ಅಮೌಂಟ್ ಆಗಿ ಸಿಗುತ್ತೆ. ಓಕೆ ಇದನ್ನ 2013 ಎಸ್ಟಾಬ್ಲಿಷ್ ಮಾಡ್ತಾರೆ. ಓಕೆ ನಾವು ಇದನ್ನ ಹೇಳಿದಲ್ಲ, UK ಪಬ್ಲಿಷ್ ಆಗಬೇಕು, ಎನಿ ಇಂಗ್ಲಿಷ್ ಲ್ಯಾಂಗ್ವೇಜ್ ಅಲ್ಲಿ ಇರಬೇಕು, ಯಾವುದೇ ನ್ಯಾಷನಲಿಸ್ಟ್ ಆಗಿದ್ರು ಪರವಾಗಿಲ್ಲ, ಅಂತವ್ರಿಗೆ ಇಂಥ ಪ್ರಶಸ್ತಿ ಕೊಡೋದು ನಾನ್ ಫಿಕ್ಷನ್ ಕ್ಯಾಟಗರಿ ಅಡಿಯಲ್ಲಿ. ಓಕೆ ನೋಡ್ಕೊಳ್ಳಿ, ಎಕ್ಸಾಮ್ ಅಲ್ಲಿ ಕೇಳಬಹುದು. ಓಕೆ ನೆಕ್ಸ್ಟ್ ಇತ್ತೀಚೆಗೆ ಸುದ್ದಿಯಲ್ಲಿ ಕಂಡು ಬರುವ ಕೊಯ್ಲಾ ಶಕ್ತಿ ಡಿಜಿಟಲ್ ಪ್ಲಾಟ್ಫಾರ್ಮ್ ಈ ಕೆಳಗಿನ ಯಾವುದಕ್ಕೆ ಸಂಬಂಧಿಸಿದೆ? ನೋಡಿ ಇದು ಅಲ್ಲೇ ಹೇಳುತ್ತೆ. ಕೊಯ್ಲಾ ಅಂದ್ರೆ ಹಿಂದಿಲಿ ನಾವು ಕಲ್ಲಿದ್ದಲು ಅಂತ ಕರಿತೀವಿ. ಕಲ್ಲಿದ್ದಲು, ಕೊಯ್ಲ್ ಅಂದ್ರೆ ಕಲ್ಲಿದ್ದಲು. ಅಂದ್ರೆ ಇದು ಕಲ್ಲಿದ್ದಲು ಪರಿಸರ ವ್ಯವಸ್ಥೆಗೆ ಸಂಬಂಧಪಟ್ಟಿರ್ತಕ್ಕಂಥದ್ದು. ಇದೇನಿಲ್ಲ, ಡಿಜಿಟಲ್ ಒಂದು ಡ್ಯಾಶ್ ಬೋರ್ಡ್ ಸ್ನೇಹಿತರೆ. ಇದರಲ್ಲಿ ಮಾನಿಟರಿಂಗ್, ರಿಯಲ್ ಟೈಮ್ ಮಾನಿಟರಿಂಗ್ ಮಾಡಬಹುದು. ಅಂದ್ರೆ ಕೋಲ್ ಸೆಕ್ಟರ್ ಅಲ್ಲಿ ಪ್ರೊಡಕ್ಷನ್ ಏನಾಗ್ತಾ ಇದೆ, ಈಗ ಪ್ರೆಸೆಂಟ್ ಸಪ್ಲೈ ಏನಾಗ್ತಾ ಇದೆ, ಲಾಜಿಸ್ಟಿಕ್ ಎಲ್ಲಿಂದ ಎಲ್ಲಿ ಅದು ಇದಾಗ್ತಾ ಇದೆ. ಸೊ ಇವೆಲ್ಲ ನಾವು ಮಾನಿಟರಿಂಗ್ ಮಾಡಬಹುದು. ಮತ್ತೆ ನಮಗೆ ಇದರಿಂದ ಎಷ್ಟು ಕೋಲ್ ಬೇಕಾಗುತ್ತೆ, ಎಲ್ಲಿ ಪ್ರೊಡಕ್ಷನ್ ಆಗ್ತದೆ, ಹೆಂಗ್ ಸಪ್ಲೈ ಆಗ್ತದೆ, ಹೆಂಗ್ ಯುಟಿಲೈಸ್ ಆಗ್ತದೆ, ಇವೆಲ್ಲ ನಾವು ಆನ್ಲೈನ್ ಅಲ್ಲಿ ಅನಲೈಸ್ ಮಾಡಬಹುದು.
ಇದೊಂದು ಡ್ಯಾಶ್ ಬೋರ್ಡ್. ಓಕೆ, ಇಲ್ಲಿ ಇದರಿಂದ ಏನಾಗುತ್ತೆ, ಈಗ ನೋಡಿ, ವೇರಿಯಸ್ ಸ್ಟೇಕ್ ಹೋಲ್ಡರ್ಸ್ ಒಟ್ಟಿಗೆ ಬರ್ಬೋದು ಇಲ್ಲಿ ಅಲ್ವಾ. ಪ್ರೈವೇಟ್ ಕೋಲ್ ಕಂಪನೀಸ್, ಪ್ರೈವೇಟ್ ಮೈನರ್ಸ್ ಕೂಡ ಬರ್ಬೋದು. ಎಲ್ಲಿಂದ ಮಿನಿಸ್ಟ್ರಿಗಳು, ಡಿಪಾರ್ಟ್ಮೆಂಟ್ಗಳು ಕೂಡ ಚೆಕ್ ಮಾಡಬಹುದು, ಏನ್ ನಡೀತಾ ಇದೆ, ಏನಾಗ್ತದೆ, ಎಷ್ಟಿದೆ ನಮ್ಮಲ್ಲಿ, ಏನಿದೆ ಅಂತ, ಎಲ್ಲಿಂದ ಉತ್ಪಾದನೆ ಆಗ್ತದೆ, ಇವೆಲ್ಲ ಆನ್ಲೈನ್ ಅಲ್ಲಿ ಇರೋದ್ರಿಂದ. ಇದು ಪರ್ಪಸ್ ಏನಿರೋದು, ಗೋಲ್ ಏನಿದ್ರು ಪರ್ಪಸ್, ಟು ಎನ್ಹಾನ್ಸ್ ಎಫಿಷಿಯನ್ಸಿ, ಸಾಮರ್ಥ್ಯ. ಅಂದ್ರೆ ನಮಗೆ ಇದರಿಂದ ಎಲ್ಲ ಕೂಡ ಟ್ರಾನ್ಸ್ಪರೆನ್ಸಿ ಸಿಗುತ್ತೆ, ಆನ್ಲೈನ್ ಅಲ್ಲಿ ಸಿಗುತ್ತೆ, ಡೇಟಾ ಕಣ್ಮುಂದೆ ಸಿಗುತ್ತೆ. ಇದರಿಂದ ನಾವು ಇಂಡಿಯಾನ ಕೋಲ್ ಸೆಕ್ಟರ್ ನಾವು ಇನ್ನು ಕ್ಲೀನ್ ಆಗಿ ಮಾನಿಟರ್ ಮಾಡಬಹುದು, ಲೀಡ್ ಮಾಡಬಹುದು ಅಂತಕ್ಕಂಥದ್ದು. ಹಾಗಾಗಿ ಡಿಜಿಟಲ್ ಇಂಡಿಯಾ ಮಿಷನ್ ನ ಅಡಿಯಲ್ಲಿ ಈ ಕೊಯ್ಲಾ ಶಕ್ತಿ ಅಂತಕ್ಕಂಥ ಡ್ಯಾಶ್ ಬೋರ್ಡ್ ಮಿನಿಸ್ಟ್ರಿ ಆಫ್ ಕೋಲ್ ಲಾಂಚ್ ಮಾಡಿದೆ. ಓಕೆ, ಇಷ್ಟು ತಿಳ್ಕೊಂಡ್ರೆ ಸಾಕು. ಒಂದಷ್ಟು ಇಂಪಾರ್ಟೆಂಟ್ ನ ಡಿಸ್ಕಸ್ ಮಾಡಿದ ಸ್ನೇಹಿತರೆ, ಇನ್ನೂ ಇದೆ, ಇದು ಮೋಸ್ಟ್ ಇಂಪಾರ್ಟೆಂಟ್. ಹಂಗಾಗಿ ನಾವು ಯಾವಾಗಲೂ ಮಂತ್ಲಿ ಆಗಿರೋದು, ವೀಕ್ಲಿ ಆಗಿರೋದು, ಮೋಸ್ಟ್ ಇಂಪಾರ್ಟೆಂಟ್ ಡಿಸ್ಕಸ್ ಮಾಡ್ತೀವಿ ಎಕ್ಸಾಮ್ ಅಲ್ಲಿ ಬರ್ತಕ್ಕಂಥದ್ದು. ಪ್ರೀವಿಯಸ್ ಮಾಡಿರ್ತಕ್ಕಂಥ ನಮ್ಮ ಸೆಪರೇಟ್ ಪ್ಲೇ ಲಿಸ್ಟ್ ಇದೆ, ಮಂತ್ಲಿದು ಮತ್ತೆ ವೀಕ್ಲಿದು ನೋಡ್ಕೊಳ್ಳಿ. ಇದರ PDF ನಮ್ಮ ಟೆಲಿಗ್ರಾಮ್ ಅಲ್ಲಿ ಸಿಗುತ್ತೆ. ಹಾಗೆ ನಮ್ಮ ಟೆಲಿಗ್ರಾಮ್, ಇನ್ಸ್ಟಾಗ್ರಾಮ್ ಫಾಲೋ ಮಾಡಿಲ್ಲ ಮಾಡ್ಕೊಳ್ಳಿ ಸ್ನೇಹಿತರೆ. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸ್ನೇಹಿತರೆ. ನೆಕ್ಸ್ಟ್ ವಿಡಿಯೋದಲ್ಲಿ ಪುನಃ ಸಿಗ್ತೀನಿ. ಕಮೆಂಟ್ ಸೆಕ್ಷನ್ ನಿಮ್ಮ ಅನಿಸಿಕೆಗಳನ್ನು ತಿಳಿಸಿ. ನಮಸ್ಕಾರ, ಧನ್ಯವಾದಗಳು. ಥ್ಯಾಂಕ್ ಯು ಸೋ ಮಚ್.